ಕಳೆದ ವಾರ ನಾವು ಎಫೆಸ್ ಶಹರದಲ್ಲಿ ಆದಂತಹ ಒಂದು ದೊಂಬಿ ಅಂತಂದ್ರೆ ರಾಯಟ್ ಅಂತಂದ್ರೆ ಆ ಆ, ಇವು ಗೊಂದಲ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಅಲ್ಲಿ ಆಯ್ತು ಅಂತ ಹೇಳಿ ನಮ್ಗೆ ಗೊತ್ತದೆ. ಅದನ್ನ ಸವಿಸ್ತಾರವಾಗಿ ಅಭ್ಯಾಸ ಮಾಡಿದ್ದೇವೆ ಮತ್ತು ಅದನ್ನು ಪವಿತ್ರಾತ್ಮನು ಅದ್ಭುತವಾಗಿ ಮುರಿದದ್ದನ್ನ ನಾವು ನೋಡಿದ್ದೇವೆ. ಅಲ್ಲಿ ಆ ದೊಂಬೆ ಬಹಳ ಸೀರಿಯಸ್ ಇತ್ತು. ಜನರು ಬಹಳ ಕೂಗಾಡ್ತಾ ಇದ್ರು. ಜನರು ಪೌಲನ ವಿರುದ್ಧವಾಗಿ ಬಹಳಷ್ಟು ವಿಷಯಗಳಲ್ಲಿ ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ 3 ವಿಷಯಗಳನ್ನ ನಾವು ಅಲ್ಲಿ ನೋಡಿದಿವಿ. ಜಸ್ಟ್ ನಿಮ್ಗೆ ಶಾರ್ಟ್ ಆಗಿ ಹೇಳ್ತೇನೆ. ಪೌಲನ್ ಹೇಳ್ತಾನೆ, ನಾನೇ ಹೋಗ್ತೇನೆ, ಅದಕ್ಕೆ ಉತ್ತರ ಕೊಡ್ತೇನೆ. ಆಗ ಅವನ ಸ್ನೇಹಿತರು ಹೇಳ್ತಾರೆ, ಬೇಡ ಬೇಡ, ನೀನ್ ಹೋದ್ರೆ ಮತ್ ನಿನ್ನವರು ಸುಮ್ನೆ ಏನಾದ್ರು ಮಾಡ್ಬಿಟ್ಟಾರು, ಜೀವಕ್ಕೆ ಅಪಾಯ ಮಾಡ್ಕೋಬೇಡ, ಯಾಕಂದ್ರೆ ನಿನ್ನ ಸೇವೆ ಬಹಳಷ್ಟಿದೆ ಅಂತ ಹೇಳಿ ಅವನ ತಡೆದರು. ಮೊದಲನೇದಾಗಿ ಅಂದ್ರೆ ಪವಿತ್ರಾತ್ಮನು ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ ಎಂಬುದರ ಒಂದು ನಿದರ್ಶನ. ಎರಡನೇದಾಗಿ ನಾವು ನೋಡುವಾಗ ಅಲ್ಲಿ ಅಲೆಕ್ಸಾಂಡರ್ ಎಂಬಂತ ಒಬ್ಬ ಯಹೂದ್ಯ, ಅವನು ಹೋಗಿ ಹೇಳ್ತಾನೆ ಏನಂತೇಳಿ, ನಾನು ಹೋಗಿ ಅವರಿಗೆ ವಿವರಣೆಯನ್ನು ಕೊಡ್ತೇನೆ, ಐ ವಿಲ್ ಗಿವ್ ದ ಎಕ್ಸ್ಪ್ಲನೇಷನ್ ಅಂತ ಹೇಳಿ ಹೇಳುವಾಗ ಅಲ್ಲಿದ್ದಂತ ಜನರಿಗೆ ಗೊತ್ತಾಗ್ತದೆ ಏನಂತೇಳಿ ಇವನು ಯಹೂದ್ಯನ ಅಂತೇಳಿ. ಆಗ ಅವ್ರು ಹೇಳ್ತಾರೆ, ನೋ, ವಿ ಡೋಂಟ್ ಅಲೌ ಯು, ಯಾಕಂದ್ರೆ ನೀನು ಯಹೂದ್ಯನಾದ ಕಾರಣ ಅವ್ರ ಪರವಾಗಿ ಮಾತಾಡ್ತಿ, ಅದ ಕಾರಣ ನಿನಗೆ ನಾವು ಅಲೌ ಮಾಡುದಿಲ್ಲ ಅಂತ. ಅಂದ್ರೆ ನೋಡ್ರಿ, ಪವಿತ್ರಾತ್ಮನು ಯಾವ ರೀತಿಯಾಗಿ ತನ್ನ ಕಾರ್ಯಗಳನ್ನ ಎಷ್ಟು ವಿಶೇಷವಾಗಿ ಮಾಡ್ತಾ ಇದ್ದಾನಂತೆ. ಹಾಗಾದ್ರೆ ಈ ದೊಂಬೆ ನಿಲ್ಸವ್ರು ಯಾರು? ದಟ್ಸ್ ದ ಕ್ವಶನ್. ಅದನ್ನ ನಾವು ನೋಡಿದೀವಿ ಯಾವ ರೀತಿಯಾಗಿ ಪವಿತ್ರಾತ್ಮನು 3ನೇ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಎಬ್ಬಿಸ್ತಾನೆ. ಅವನು ಯಾರಂತಂದ್ರೆ ಪಟ್ಟಣದ ಯಜಮಾನ. ಆ ಪಟ್ಟಣದ ಯಜಮಾನ ಯಾರಾಗಿದ್ದ ಅಂತಂದ್ರೆ ರೋಮನ್ ಒಬ್ಬ ವ್ಯಕ್ತಿ ಆಗಿದ್ದ. ಅವನೇ ಬರ್ತಾನೆ, ಬಂದ್ ಹೇಳ್ತಾನೆ ಏನಂತ ಹೇಳಿ, ಯಾಕೆ ನೀವು ಆ ಜನರಿಗೆ ನೀವು ಸುಮ್ನೆ ತೊಂದರೆ ಕೊಡ್ತಾ ಇದ್ದೀರಿ? ಯಾಕಂದ್ರೆ ಅವ್ರೇನು ಕಳಪ್ ಮಾಡಿಲ್ಲ, ನಿಮ್ಮ ಆರ್ತಿಮ ದಿವ್ಯ ಗುಡಿಯಲ್ಲಿ ಹೋಗಿ, ಅಥವಾ ಅವ್ರ ಏನ್ ವಿರುದ್ಧ ಮಾತಾಡ್ತಾ ಇಲ್ಲ, ಮತ್ತು ಅವ್ರಿಗೆ ಯಾಕೆ ನೀವು ಸುಮ್ನೆ ತೊಂದರೆ ಕೊಡ್ತಾ ಇದ್ದೀರಿ? ನಿಮ್ಗೇನಾದ್ರೂ ಪ್ರಶ್ನೆ ಇದ್ರೆ ಯು ಗೋ ಟು ದ ಕೋರ್ಟ್ ಆಫ್ ಲಾ, ಅಲ್ಲಿ ಹೋಗ್ರಿ, ಅಲ್ಲಿ ನಿಮ್ಮ ಸಮಸ್ಯೆಯನ್ನ ಅವ್ರಿಗೆ ಅಲ್ಲಿ ಕೋರ್ಟ್ಗೆ ನೀವು ತಿಳಿಸ್ರಿ, ನ್ಯಾಯಾಲಯಕ್ಕೆ ತಿಳಿಸ್ರಿ, ಆಗ ಅವ್ರು ನಿಮಗೆ ನ್ಯಾಯ ಕೊಡ್ತಾರೆ. ಈ ರೀತಿಯಾಗಿ ನೀವು ಸುಮ್ನೆ ಅದನ್ನ ದೊಂಬಿ ಮಾಡ್ಕೊಂಡು ನಿಲ್ಲುವುದರಲ್ಲಿ ಯಾವ ಅರ್ಥವಿಲ್ಲ. ಕೊನೆಯದಾಗಿ ಅವನೇನ್ ಹೇಳ್ತಾನಂತಂದ್ರೆ, ಒಂದ್ ವೇಳೆ ನೀವು ಹೀಗೆ ದೊಂಬೆಯನ್ನು ಮುಂದರಿಸಿದ್ರೆ ನಾವು ರೋಮ್ ಸರ್ಕಾರದವರಿಗೆ ಏನು ಉತ್ತರ ಕೊಡ್ಬೇಕು? ನಿಮ್ಮ ಶಹರದಲ್ಲಿ ಯಾಕೆ ಇಂತ ಒಂದು ದೊಂಬಿ ಆಯ್ತು, ಗಲಭೆ ಆಯ್ತು ಅಂತೇಳಿ ಕೇಳಿದ್ರೆ ನಾವೇನು ಉತ್ತರ ಕೊಡ್ಬೇಕು ಅದಕ್ಕೆ ಎಂಬುದಾಗಿ ಹೇಳುವಾಗ ಅಲ್ಲಿ ಜನರು ಆ ಒಂದು ದೊಂಬಿಯನ್ನು ಮುರಿದು ಹೋಗ್ಬಿಡ್ತಾರೆ ಎನ್ನುವಂತಹ ವಿಚಾರವನ್ನು ನಾವು ಕಳೆದ ಸಾರಿ ನೋಡಿದ್ವಿ. ಅಂದ್ರೆ ನೋಡ್ರಿ, ಎಷ್ಟು ದೇವರು ಅದ್ಭುತವಾದ ರೀತಿಯಲ್ಲಿ ಈ ತನ್ನ ಕೆಲಸವನ್ನ ಮಾಡ್ತಾನೆ, ಮುಂದರಿಸ್ತಾನೆ ಎಂಬುದನ್ನ ಈ ಭಾಗ ನಮ್ಗೆ ತಿಳಿಸ್ತಾರೆ. 3 ಜನರು ಯಾವ ರೀತಿಯಾಗಿ ಮುಂದೆ ಬಂದ್ರು, ಆದ್ರೆ 3ನೇವನೇ ಅಲ್ಲಿ ಪವಿತ್ರಾತ್ಮನು ಉಪಯೋಗಿಸ್ಕೊಂಡಂತಹ ವ್ಯಕ್ತಿ, ಮತ್ತು ಅಲ್ಲಿ ಕೂಡಲೇ ಅಲ್ಲಿ ಶಮನ ಉಂಟಾಯಿತು, ಅಂದ್ರೆ ದೊಂಬಿ ನಿಂತು ಹೋಯ್ತು ಎಂಬುದಾಗಿ ಅಲ್ಲಿ ಕಂಡು ಬರ್ತದೆ. ಆದ ಕಾರಣ ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಮಗನಿಸ್ತದೆ ಅದು ಹೇಗ್ ಸಾಧ್ಯ, ಆದ್ರೆ ದೇವರಿಗೆ ಅದು ಎಲ್ಲವೂ ಸಾಧ್ಯ ಎಂಬುದನ್ನ ನಾವು ಈ ಅಪೊಸ್ತಲರ ಕೃತ್ಯದಲ್ಲಿ ಇರತಕ್ಕಂಥ ಅಭ್ಯಾಸದಲ್ಲಿ ಅನೇಕ ಸಂದರ್ಭಗಳಲ್ಲಿ ಆಗುವುದರ ಮೂಲಕವಾಗಿ ನಾವು ಕಂಡುಕೊಳ್ತೇವೆ. ಇದು ನಮ್ಮ ನಂಬಿಕೆಯನ್ನು ಹೆಚ್ಚಿಸಲಿ, ಇದು ನಮ್ಮ ನಂಬಿಕೆಯನ್ನ ಬಲಪಡಿಸಲಿ. ದೇವರ ವಾಕ್ಯದ ಅಭ್ಯಾಸ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ದೇವರ ವಾಕ್ಯದಿಂದ ಕಲಿಯುವುದಕ್ಕಾಗಿ. ವಿ ಹ್ಯಾವ್ ಟು ಲರ್ನ್ ಫ್ರಮ್ ಗಾಡ್ಸ್ ವರ್ಡ್. ಸೆಕೆಂಡ್ಲಿ, ವಿ ಹ್ಯಾವ್ ಟು ಒಬೇ ಗಾಡ್ಸ್ ವರ್ಡ್. ಕೇವಲ ನಾವು ಕೇಳಿ ಬಿಟ್ಬಿಡುದಲ್ಲ. ಕೆಲವು ಸಲ ಹೇಳ್ತಾರಲ್ಲ, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡುದು ಅಂತ ಹೇಳ್ತಾರೆ. ಆ ರೀತಿಯಾಗಿ ಅಲ್ಲ, ಆದ್ರೆ ಅದನ್ನ ನಾವು ನಮ್ಮ ತಲೆಯಲ್ಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಅಥವಾ ನಮ್ಮ ಸ್ಮರಣೆಯಲ್ಲಿ ಇಟ್ಕೊಳ್ಳುವಂತದ್ರ ಅವಶ್ಯಕತೆ ಉಂಟು. ಅದನ್ನ ಯಾವಾಗ ಅದಕ್ಕೆ ವಿಧೇಯರಾಗ್ತೇವೆ ಆಗ ಫಲ ಸಿಗ್ತದೆ, ಸುಮ್ನೆ ಸಿಗುದಿಲ್ಲ. ವಿ ಹ್ಯಾವ್ ಟು ಒಬೇ. ಆಗ ಒಪ್ಪಿ ವಿಧೇಯರಾದ್ರೆ ದೇಶದ ಮೇಲನ್ನು ಅನುಭವಿಸುವಿರಿ ಎಂಬುದಾಗಿ ದೇವ್ರ ವಾಕ್ಯ ಸಹ ಹೇಳ್ತದೆ. ಒಪ್ಪಿ ವಿಧೇಯರಾದ್ರೆ, ಒಪ್ಕೊಳ್ರಿ ದೇವ್ರ ವಾಕ್ಯ, ವಿಧೇಯರಾಗ್ರಿ, ಆಗ ದೇಶದ ಮೇಲನ್ನ ಅನುಭವಿಸುವಿರಿ. ಅಂದ್ರೆ ಒಳ್ಳೆಯದನ್ನ ನೀವು ಅನುಭವಿಸ್ತಾ ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ದೇವ್ರ ವಾಕ್ಯನೇ ಹೇಳ್ತದೆ ನಾವು. ಹೀಗಿರುವಾಗ ಈ ಅಪೊಸ್ತಲರ ಕೃತ್ಯದ ಅಭ್ಯಾಸ ಅದು ನಮ್ಮ ಹೃದಯಗಳಲ್ಲಿ ಹೆಚ್ಚಾದಂತಹ ಒಂದು ಕಾರ್ಯ ಮಾಡ್ಲಿ, ನಮ್ಮ ನಂಬಿಕೆಯನ್ನ ವೃದ್ಧಿಗೊಳಿಸಲಿ, ನಮಗೆ ಬೇಕಾದಂತಹ ಒಂದು ಪುಷ್ಟಿಯನ್ನ, ಆತ್ಮೀಯ ಪುಷ್ಟಿಯನ್ನು ಕೊಡ್ಲಿ, ಅದೇ ರೀತಿಯಾಗಿ ಆತನ ಸೇವೆ ಮಾಡೋದಕ್ಕೆ ಹೆಚ್ಚಾದಂತಹ ಒಂದು ಪ್ರೋತ್ಸಾಹವನ್ನ ನಮಗ ತರಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ ಆಗಿರ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಈ ರೀತಿಯಾಗಿ 19ನೇ ಅಧ್ಯಾಯದಲ್ಲಿ ಆದಂತ ಈ ವಿಶೇಷವಾದಂತಹ ಘಟನೆ ಮೂಲಕವಾಗಿ ದೊಂಬಿ ನಿಂತು ಹೋಯ್ತು ಅಂತ ಹೇಳಿ. ಆಗ ಏನಾಗ್ತದೆ ಅಂದ್ರೆ 20ನೇ ಅಧ್ಯಾಯ ಶುರು ಆಗ್ತದೆ. ನೆಕ್ಸ್ಟ್ ಈಗಾಗಲೇ ಸಹೋದರು ಓದಿದ್ರು.
ಅದು ಆರಂಭವಾಗ್ತದೆ. ಅಲ್ಲಿ ನಮಗ ಅನೇಕ ವಿಷಯಗಳು ಸಹ ಇಲ್ಲಿ ಕಂಡು ಬರ್ತವೆ. ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಅಂತಂದ್ರೆ ಇದು ಆಕ್ಷನ್ ಅಲ್ಲಿ ನಾವು ಕಾಣ್ತೇವೆ. ಬಹಳಷ್ಟು ಆಕ್ಷನ್ಸ್ ಇವೆ ಇಲ್ಲಿ, ಅವುಗಳನ್ನ ನಾವು ನೋಡ್ತಾ ಇದ್ದೇವೆ. ಇದೊಂದು ಥಿಯರಾಟಿಕಲ್ ಬುಕ್ ಅಲ್ಲ, ಆದ್ರೆ ಇದೊಂದು ಆಕ್ಷನ್ ಫೀಲ್ಡ್ ಪುಸ್ತಕ ಆಗಿದೆ. ಇದರಲ್ಲಿ ನಾವು ಅಪೋಸ್ತಲರ ಕಾರ್ಯಗಳನ್ನು ನೋಡ್ತೇವೆ, ಪವಿತ್ರಾತ್ಮನ ಕಾರ್ಯವನ್ನು ನೋಡ್ತೇವೆ, ಜನರನ್ನು ನೋಡ್ತೇವೆ, ಅನೇಕ ಮಹತ್ ಕಾರ್ಯಗಳನ್ನು ನೋಡ್ತೇವೆ, ಅನೇಕ ಸಂಗತಿಗಳನ್ನ, ಅನೇಕ ವಿಷಯಗಳನ್ನ ಇಲ್ಲಿ ನಾವು ಈ ಒಂದು ಪುಸ್ತಕದಲ್ಲಿ ಕಾಣ್ತೇವೆ. ಹೀಗೆ ನಮ್ಮ ಅಭ್ಯಾಸ ಇವತ್ತು ಮೂರನೆಯ ಒಂದು ಸುವಾರ್ತೆಯ ಪ್ರಯಾಣದಲ್ಲಿ ಪೌಲನು ಇದ್ದಾನೆ. ದಿಸ್ 20th chapter is the part of third missionary journey of Paul. ಪೌಲನು ಮಾಡಿದಂತಹ ಮೂರನೆಯ ಒಂದು ಸ್ವಾರ್ಥ ಸೇವೆಯ ಒಂದು ಭಾಗ 20ನೇ ಅಧ್ಯಾಯ. ಇನ್ನು ಮುಗಿದಿಲ್ಲ, ಇದು ಇಟ್ಸ್ ಇನ್ ಪ್ರಾಸೆಸ್. ಇದು ಹಾಗೆ ಮುಂದರಿತಾ ಇದೆ. 20ನೇ ಅಧ್ಯಾಯದಲ್ಲಿ ಬರ್ತಕ್ಕಂತಹ ವಿಷಯಗಳೆಲ್ಲ ಮೂರನೆಯ ಪ್ರಯಾಣಕ್ಕೆ ಸೇರಿದಂಥವುಗಳು. ಅದು ಯಾವಾಗ ಮುಗೀತದೆ ಅನ್ನೋದನ್ನ ನಾವು ನೆಕ್ಸ್ಟ್ ವೀಕ್ ನೋಡೋಣ. 20ನೇ ಅಧ್ಯಾಯದಲ್ಲಿ, 21ನೇ ಅಧ್ಯಾಯದಲ್ಲಿ ಮುಗೀತದೆ. ಆದ ಕಾರಣ ಇವತ್ತಿಷ್ಟು ನೆನ್ಪಿಟ್ಕೊಳ್ಳೋಣ. 20ನೇ ಅಧ್ಯಾಯದಲ್ಲಿ ಬರ್ತಕ್ಕಂತ ಎಲ್ಲಾ ವಿಷಯಗಳು, ವಿಚಾರಗಳು ಅವು ಮೂರನೆಯ ಸ್ವಾರ್ಥ ಸೇವೆಯ ಒಂದು ಭಾಗವಾಗಿವೆ ಅಂತ ಹೇಳಿ. ಓಕೆ, ಮೂರನೇ ಒಂದು ಸ್ವಾರ್ಥ ಒಂದು ಪ್ರಯಾಣದಲ್ಲಿ ನಾವು ನೋಡ್ತಕ್ಕಂತ ವಿಷಯಗಳೆಲ್ಲ ಯಾವುವು ಅಂತ ಹೇಳಿ ನಾವು ಇಲ್ಲಿ ನೋಡುವಾಗ, ವಿಶೇಷವಾಗಿ ನಾವು ಇಲ್ಲಿ ಎಫೆಸ್ ದಲ್ಲಿ ಇಲ್ಲಿದ್ದೇವೆ. ಆಮೇಲೆ ಎಫೆಸ್ ದಿಂದ ನಾವು ಇವತ್ತು ಅಭ್ಯಾಸ ಮಾಡ್ಲಿಕ್ಕೆ ಶಹರಗಳನ್ನ ನಿಮ್ ಕಣ್ ಮುಂದೆ ಇಟ್ಕೊಡ್ರಿ. ಐ ಜಸ್ಟ್ ವಾಂಟ್ ಟು ಶೋ ಇಟ್ ಯು ಸೊ ದಟ್ ಯು ಕ್ಯಾನ್ ರಿಮೆಂಬರ್ ಇಟ್. ಎಫೆಸ ಇಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಅಂತ ನಾನು ಹೇಳಿದಲ್ಲ, ಮೂರನೇ ಒಂದು ಸಮುದ್ರ ಪ್ರಯಾಣದ ಹೆಡ್ ಕ್ವಾರ್ಟರ್ಸ್. ಅಲ್ಲಿಂದ ನಾವು ಎಲ್ಲಿ ನೋಡ್ತೇವೆ ಅಂತಂದ್ರೆ ತ್ರುವಾಸಕ್ಕೆ ಬರ್ತಾನೆ. ತ್ರುವಾಸದಿಂದ ಮುಂದೆ ಆತನು ಇಲ್ಲಿ ಬರ್ತಕ್ಕಂತ ಬೇರೆ ಬೇರೆ ಶಹರ ಅಂದ್ರೆ ಮೆಕೆದೋನಿಯಾದ ಇಲ್ಲದೆ ನೋಡ್ರಿ, ಮೆಸಿದೋನಿಯಾದ ಬೇರೆ ಬೇರೆ ಶಹರಗಳಿಗೆ ಹೋಗಿ ಪೌಲನು ಮೂರನೆಯ ಒಂದು ಸ್ವಾರ್ಥ ಸೇವೆ ಪ್ರಯಾಣದಲ್ಲಿ ತನ್ನ ಸೇವೆಯನ್ನ ಮುಂದುವರಿಸ್ತಾನೆ. ಆಮೇಲೆ ಮತ್ತೆ ಆತನ ಎಲ್ಲಿ ಬರ್ತಾನೆ ಅಂತಂದ್ರೆ ಅಸೋಸ್ನಿಂದ ಆತನು ಎಲ್ಲಿ ಬರ್ತಾನೆ, ಅದು ಮುಂದೆ ನಮ್ಗ ಇಲ್ಲಿ ಬರ್ತಕ್ಕಂತ ಒಂದು ಶಹರ, ಅಲ್ಲಿಂದ ಆತನ ಎಲ್ಲಿ ಹೋಗ್ತಾನೆ ಅಂತ ಹೇಳಿ ನೋಡುವಾಗ ಹಿ ವಿಲ್ ಗೋ ಬ್ಯಾಕ್ ಟು ಜೆರುಸಲೆಂ. ಇಲ್ಲಿ ಬರ್ತಕ್ಕಂತ ಅಂತ್ಯೋಕ್ಯದಲ್ಲಿ ಕೆಳಗೆ ಬರ್ತಕ್ಕಂತ ಈ ಒಂದು ಶಹರ ಅದ್ಯಾವ್ದಂತಂದ್ರೆ ಯೆರೂಸಲೇಮ್. ಈ ರೀತಿಯಾಗಿ ಪೌಲನ ಒಂದು ಪ್ರಯಾಣ ಎಕ್ಸ್ಟೆನ್ಸಿವ್ ಆಗಿತ್ತು, ಅಂದ್ರೆ ಬಹಳಷ್ಟು ವಿಸ್ತೃತವಾದಂತಹ ಒಂದು ಪ್ರಯಾಣ ಆಗಿತ್ತು ಅಂತ ಹೇಳಿ ಈ ಎಲ್ಲ ಶಹರಗಳ ಒಂದು ಚಿತ್ರ ನಮ್ಮ ಕಣ್ಮುಂದಿರ್ಲಿ. ಆಗ ನಿಮಗೆ ಇಂಟ್ರೆಸ್ಟ್ ಬರ್ತದೆ, ಯಾವ್ಯಾವ ಶಹರದಲ್ಲಿ ಏನೇನ್ ಆಗ್ತಾ ಇದೆ, ಸ್ವಾರ್ಥ ಸೇವೆ ಅಂದ್ರೆ ಏನು. ನಾವು ಬರೇ ಒಂದೇ ಶಹರದಲ್ಲಿ ಇದ್ಕೊಂಡು ಮಾಡೋದು ಒಂದು ಆಯ್ತು, ಆದ್ರೆ ಪೌಲನು ಮಾಡ್ತಕ್ಕಂಥ ಸೇವೆ ಅಷ್ಟು ವಿಶೇಷವಾಗಿತ್ತು. ನೋಡ್ರಿ, ಇಲ್ಲಿ ನಡುವ ಇಲ್ಲಿ ಸಮುದ್ರಗಳಿವೆ, ಅದನ್ನ ನೋಡ್ರಿ, ಏಜಿಯನ್ ಸಿ ಅಂತ ಹೇಳ್ತೇವೆ ಇಲ್ಲಿ, ಅದೊಂದು ಸಮುದ್ರ ಆಗಿತ್ತು. ಬೇರೆ ಬೇರೆ ಸಮುದ್ರಗಳು ಇಲ್ಲಿ ನಮ್ಗೆ ಕಂಡು ಬರ್ತವೆ, ಬೇರೆ ಬೇರೆ ಅಂದ್ರೆ ನೀರಿನ ಭಾಗಗಳು ಕಂಡು ಬರ್ತವೆ. ಅಲ್ಲಿ ಆತನು ಪ್ರಯಾಣ ಮಾಡ್ಬೇಕಾದ್ರೆ ಸಮುದ್ರ ಪ್ರಯಾಣ ಮಾಡ್ಬೇಕಾಗ್ತಿತ್ತು. ಕೆಲವು ಕಡೆಗೆ ಆತನ ಏನ್ ಮಾಡ್ತಿದ್ದ, ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದ. ಇವತ್ತಿನ ಅಭ್ಯಾಸದಲ್ಲಿ ಬರ್ತದೆ ಅದು. ಹೀಗೆ ಈ ವಿಷಯಗಳನ್ನ ನೆನ್ಪಿಟ್ಕೊಡ್ರಿ, ಮತ್ತು ನಮ್ಮ ಅಭ್ಯಾಸದಲ್ಲಿ ಅವು ಬಹಳಷ್ಟು ನಿಮ್ಗೆ ಸಹಾಯ ಮಾಡ್ತವೆ. ಮತ್ತೆ ನಿಮ್ಮ ಸತ್ಯವೇದದಲ್ಲಿ ಕೊನೆ ಭಾಗದಲ್ಲಿ ಕೆಲವು ಸಲ ಮ್ಯಾಪ್ ನಿಮ್ಗೆ ಸಿಗ್ತವೆ. ಅದನ್ನ ನಿಮ್ ಕಣ್ಣು ಮುಂದೆ ಇಟ್ಕೊಂಡ್ರೆ ಅದು ನಿಮ್ಗೆ ಸಾಕಷ್ಟು ಹೆಲ್ಪ್ ಮಾಡ್ತದೆ. ಈ ರೀತಿಯಾಗಿ 20ನೇ ಅಧ್ಯಾಯ ಅದೇನಾಗಿದೆ ಅಂತಂದ್ರೆ ಮೂರನೇ ಒಂದು ಸ್ವಾರ್ಥ ಸೇವೆಯ ಒಂದು ಭಾಗವಾಗಿದೆ ಅಂತ ಹೇಳಿ ನಮಗ ಕಂಡು ಬರ್ತದೆ. ಮುಂದೆ ನಾವು ನೋಡುವಾಗ ಪೌಲ ಏನ್ ಮಾಡ್ದ ಅಂತಂದ್ರೆ, ಇಲ್ಲಿ ದೊಂಬಿಯಿಂದ ಅಂಜಿದ ಶಿಷ್ಯರನ್ನ ವಚನ 2 ನಾವು ನೋಡುವಾಗ ಅಲ್ಲಿ ಶಿಷ್ಯರು ಕೆಲವರು ಬಹಳ ಅಂಜಿಬಿಟ್ರು. ಬಿಕಾಸ್ ದರ್ ವಾಸ್ ಅ ರೈಟ್ ಗೋಯಿಂಗ್ ಆನ್, ದೊಂಬಿ ನಡೀತಾ ಇತ್ತು. ಆಗ ಅಲ್ಲಿದ್ದಂತ ಶಿಷ್ಯರಿಗೆ ಬಹಳಷ್ಟು ಭಯನೂ ಬಂದಿರ್ಬೇಕಲ್ಲ, ಯಾಕಂದ್ರೆ ಇಂಥ ವಿಷಯಗಳು ಸ್ವಾರ್ಥ ಸೇವೆಯಲ್ಲಿ ನಡೀತಾ ಇವೆ ಅಂತ ಹೇಳಿ ಅವರಿಗೆ ಒಂದು ತರದ ಭಯದ ವಾತಾವರಣ ಉಂಟಾದಾಗ ಪೌಲ ಏನ್ ಮಾಡ್ತಾನಂತಂದ್ರೆ ಅವರೆಲ್ಲರನ್ನ ಕರೆದು ಅವರಿಗೆ ಧೈರ್ಯ ಹೇಳ್ತಾನೆ. ನಿಮಗೆ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ ನೋಡ್ರಿ. ಗದ್ದಲು ನಿಂತ ತರುವಾಯ ಪೌಲನು ಶಿಷ್ಯರನ್ನು ಕರೆಸಿ ಧೈರ್ಯಗೊಳಿಸಿ ಅವರ ಅಪ್ಪಣೆ ತೆಗೆದುಕೊಂಡು ಮೆಕೆದೋನ್ಯಕ್ಕೆ ಹೊರಟನು. ಸೊ ಪೌಲನ ಒಂದು ಕಾರ್ಯವೈಖರಿ ಅಥವಾ ಅವನ ಸೇವಾ ಒಂದು ಚತುರತೆ ಬಹಳ ವಿಶೇಷವಾಗಿತ್ತು. ಯಾಕಂದ್ರೆ ಅದಕ್ಕೆ ಪವಿತ್ರಾತ್ಮನ ಒಂದು ನಡೆಸುವಿಕೆ ಇತ್ತು ಅಂತ ಹೇಳಿ ನಮಗೆ ಸ್ಪಷ್ಟವಾಗಿ ಕಂಡು ಬರ್ತದೆ.
ಅವನು ಒಂದ್ ಕಡೆಗೆ ಸೇವೆ ಏನಾದ್ರೂ ಇಫೆಕ್ಟ್ ಆದ್ರೆ ಹಿ ನೆವರ್ ಯೂಸ್ ಟು ಸ್ಟಾಪ್ ದೇರ್. ಅಲ್ಲೇ ನಿಂತು ಆ ಸೇವೆಯನ್ನ ಮುಗಿಸ್ಬಿಡ್ತಿರ್ಲಿಲ್ಲ. ಆದ್ರೆ ಆತನು ಆ ಸ್ಥಳ ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಿ ಅಲ್ಲಿ ಆ ಸೇವೆಯನ್ನ ಮುಂದರಿಸುವಂತ ಒಂದು ಒಳ್ಳೆಯ ಆ, ಅವನ ಒಂದು ಕಾರ್ಯವೈಖರಿ ನಮಗ ಕಂಡು ಬರ್ತದೆ. ಅಂದ್ರೆ ಸೇವಾ ಒಂದು ಶೈಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಅಂಜಿದಂತ ಶಿಷ್ಯರು, ಎಫೆಸದಲ್ಲಿದ್ದಂತ ಅಂಜಿದಂತ ಶಿಷ್ಯರಿಗೆ ಆತನ ಧೈರ್ಯ ತುಂಬುತ್ತಾನೆ. ಧೈರ್ಯಗೊಳ್ರಿ, ಬೇಡ್ರಿ, ದೇವ್ರು ನಮ್ ಕೂಡ ಇದ್ದಾನೆ, ನಮ್ಗೇನ್ ಆಗುದಿಲ್ಲ, ದೇವ್ರು ನಮ್ಗೆ ಸಹಾಯ ಮಾಡ್ತಾನೆ ಎಂಬಂತ ಅನೇಕ ಮಾತುಗಳನ್ನ ಆತನು ಹೇಳಿದ ಮೇಲೆ ಆತನು ಮೆಕ್ಕೆಡೋನ್ಯಕ್ಕೆ, ನಾ ಹೇಳಿದಲ್ಲ ಮೆಸಿಡೋನಿಯಾ ತೋರಿಸಿದಲ್ಲ ನಿಮಗಲ್ಲಿ. ಮೆಸಿಡೋನಿಯಾ ಇಸ್ ಅ ಬಿಗ್ ಏರಿಯಾ, ಬಹಳ ದೊಡ್ಡ ಒಂದು ಸ್ಥಳ ಆಗಿತ್ತು. ಅದರಲ್ಲಿ ಬೇರೆ ಬೇರೆ ಶಾಲೆಗಳು ಬರ್ತವೆ. ಅಲ್ಲಿ ಆತನು ಹೋಗಿ ಆ ಸೇವೆಯನ್ನು ಮುಂದುವರಿಸುವಂತಹ ವಿಚಾರ ನಮಗ ಇಲ್ಲಿ ಕಂಡು ಬರ್ತದೆ. ತ್ರೋವಾಸ್ ಅಂತ ಹೇಳಿದ್ವಿ, ತ್ರೋವ್ ಅಂತ ಹೇಳಿದೆ ನಿಮ್ಗೆ ಎರಡು, ಅಸೋಸ್, ತ್ರೋವಾಸ್. ಆ ತ್ರೋವಾಸ್ಗೆ ಅಲ್ಲಿ ಹೋಗಿ ವಾಕ್ಯದ ಸೇವೆಯನ್ನ ಆತನು ಮಾಡಿದನು ಅಂತ ಹೇಳಿ ನಮಗ ಅಲ್ಲಿ ಹೇಳಲಾಗಿದೆ. ತ್ರೋವಸ್ಗೆ ಬಂದು ಅಲ್ಲಿ ವಾಕ್ಯದ ಸೇವೆಯನ್ನು ಆತನು ಮುಂದುವರಿಸಿದನು. ಅವನಿಗೆ ಅಲ್ಲಿ ಬರ್ಲಿಕ್ಕೆ ಒಂದು ಕಾಣಿಸ ಇತ್ತು. ತೀತ ಕೊರಿಂತದಲ್ಲಿದ್ದ. ನೆನ್ಪಿಟ್ಕೊಡ್ರಿ, ಲಕ್ಷ್ಯ ಕೊಟ್ಟು ಕೇಳ್ರಿ. ಇವನ್ನ ಬಹಳಷ್ಟು ಹೆಸರುಗಳು ಬರ್ತವೆ, ಬಹಳಷ್ಟು ಸ್ಥಳಗಳು ಬರ್ತವೆ. ಡೋಂಟ್ ಗೆಟ್ ಕನ್ಫ್ಯೂಸ್, ದೇ ಆರ್ ವೆರಿ ಕ್ಲಿಯರ್. ಲಕ್ಷ್ಯ ಕೊಟ್ಟು ಕೇಳಿದ್ರೆ ನಿಮ್ಗೆ ಅದರ ಅರ್ಥ ಆಗ್ತದೆ. ಅದ ಕಾರಣ ಗಮನ ಕೊಟ್ಟು ಕೇಳ್ರಿ, ಆಗ ನಿಮ್ಗ ಇದರ ಒಂದು ಮಹತ್ವ ತಿಳಿಯುತ್ತದೆ. ಅದರಲ್ಲಿ ನೀವು ಭಾಗವಹಿಸುವಂತಹ ಒಂದು ಅನುಭವ ನಿಮ್ಗೆ ಉಂಟಾಗ್ತದೆ. ತೀತ, ಟೈಟಸ್ ಅಂತ ಹೇಳಿದಲ್ಲ, ಹಿ ವಾಸ್ ವೆರಿ ಆಕ್ಟಿವ್ and he was very good disciple of ಪಾಲ್, ಅಥವಾ ಆತನ ಒಂದು ಒಳ್ಳೆಯ ಒಬ್ಬ ಆತ್ಮೀಯ ಮಗನಾಗಿದ್ದನು ತಿಮೋತಿಯನ ಹಾಗೆ. ಟೈಟಸ್ ಅಂಡ್ ತಿಮೋತಿ ಅಂತ ಹೇಳಿ ಇಬ್ಬರ ಬಗ್ಗೆ ನಾವು ಕೇಳಿದ್ದೇವೆ. ಈಗ ಟೈಟಸ್ ಎಲ್ಲಿದ್ದಾನೆ ಅಂತಂದ್ರೆ ಅವನು ಕೊರಿಂತದಲ್ಲಿದ್ದಾನೆ. ಕೊರಿಂತಕ್ಕೆ ಯಾಕೆ ಹೋದ? ಕೊರಿಂತಕ್ಕೆ ಪೌಲನು ಬರೆದಂತ ಮೊದಲೇ ಪತ್ರವನ್ನು ತೆಗೆದುಕೊಂಡು ಹೋದ. he took the first letter of the Corinthians to the place of Corinth. ಅಲ್ಲಿದ್ದಂತ ಸಭೆಗೆ ಹೋಗಿ ಅದನ್ನ ಕೊಡ್ತಾನೆ. ಆಮೇಲೆ ಪಾಲ್ ವಾಸ್ ವೇಟಿಂಗ್ ಫಾರ್ ಹಿಸ್ ರಿಟರ್ನ್. ಯಾಕೆ ಅಂದ್ರ ಕೊರಿಂತದಲ್ಲಿ ಏನ್ ನಡೆದಿದೆ, ವಾಟ್ ಈಸ್ ಗೋಯಿಂಗ್ ಆನ್ ಆಫ್ಟರ್ ದ ಗಾಸ್ಪಲ್ ವರ್ಕ್, ವಾಟ್ ಈಸ್ ಗೋಯಿಂಗ್ ಆನ್. ಅಲ್ಲಿ ಸುವಾರ್ತೆ ನಾವು ಸೇವೆ ಮಾಡಿ ಬಂದ್ಮೇಲೆ ಅಲ್ಲಿ ಏನ್ ನಡೀತಾ ಇದೆ, ಹೌ ದ ಥಿಂಗ್ಸ್ ಆರ್, ಜನ ಹೇಗಿದ್ದಾರೆ, ಕ್ರೈಸ್ತರು ಹೇಗಿದ್ದಾರೆ, ಯೇಸುಸ್ವಾಮಿ ನಂಬಿದವರು ಜೀವನ ಹೇಗಿದೆ, ಸಭೆ ಹೇಗೆ ನಡೀತಾ ಇದೆ, ವಿರೋಧಗಳು ಹೇಗಿವೆ ಎನ್ನುವಂತಹ ಅನೇಕ ಸಂಗತಿಗಳು ಅಲ್ಲಿ ಪೌಲನಿಗೆ ಬಹಳಷ್ಟು ತಿಳ್ಕೊಳ್ಬೇಕೆಂಬಂತಹ ಒಂದು ಆತುರ ಇತ್ತು ಅವನಲ್ಲಿ. ಆದ ಕಾರಣ ಹಿ ವಾಸ್ ವೇಟಿಂಗ್ ಫಾರ್ ಟೈಟಸ್ ಅಂತ ಹೇಳಿ ನಾವು ಇಲ್ಲಿ ಕಾಣ್ತೇವೆ. ಅವನಿಗಾಗಿ ತ್ರೋವದಲ್ಲಿ ಭೇಟಿಯಾಗ್ಬೇಕಂತ ಹೇಳಿ ಅವನು ನೋಡಿದಾಗ ಅಲ್ಲಿ ಬಂದ. ಹಿ ಕಮ್ಸ್ ಟು ತ್ರೋವಾಸ್. ತ್ರೋವಾಸ್ ಬಂದು ನೋಡಿದಾಗ ಅಲ್ಲಿ ಟೈಟಸ್ ಕಾಣ್ಲಿಲ್ಲ ಅವನಿಗೆ. he could not meet Titus. ಆಗಿನ ಕಾಲದಲ್ಲಿ ಕಮ್ಯುನಿಕೇಶನ್ ವಾಸ್ ವೆರಿ ಡಿಫಿಕಲ್ಟ್. ನಾನು ಹೇಳ್ತಾ ಇದ್ದೇನೆ, ಈಗಿನ ಕಾಲದಲ್ಲಿ ನಮಗೆ ಏನಾದ್ರೂ ಬೇಕಂದ್ರೆ ನಮ್ಮ ಮೊಬೈಲ್ದಲ್ಲಿ ಮೆಸೇಜ್ ಕಳಿಸಿದ್ರೆ ಗೊತ್ತಾಗ್ಬಿಡ್ತದೆ. ನೀವು ಎಲ್ಲಿದ್ದೀರಿ, ಏನಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಎಲ್ಲಾ ವಿಷಯಗಳು ನಿಮ್ಗೆ ಗೊತ್ತಾಗ್ಬಿಡ್ತವೆ. ಆಗಿನ ಕಾಲದಲ್ಲಿ there was no means of communication. ಅಲ್ಲಿ ಒಂದು ಜನನೇ ಹೋಗ್ಬೇಕು, ಅಲ್ಲಿನ ಸುದ್ದಿ ತರಬೇಕು, ಮುಟ್ಟಿಸ್ಬೇಕು ಎನ್ನುವಂತಹ ವಿಷಯಗಳಿದ್ದೆ ಹೊರತು, ಅಥವಾ ಪತ್ರ ತೆಗೆದುಕೊಂಡು ಹೋಗ್ಬೇಕು, ಪತ್ರ ತೆಗೆದುಕೊಂಡು ಬರ್ಬೇಕು, ಕುರಿಯರ್ ಸರ್ವಿಸ್ ಅಂತ ಹೇಳ್ತಾರಲ್ಲ ಈಗಿನ ಕಾಲದಲ್ಲಿ, ಅಂತಹ ಒಂದು ಸೇವೆ ಮಾತ್ರ ಅಲ್ಲಿ ಸೀಮಿತವಾಗಿತ್ತು. ಯಾವುದೇ ತರದ ಮೆಕನೈಸ್ಡ್ ಅಥವಾ ಟೆಕ್ನಾಲಜಿಕಲ್ ಥಿಂಗ್ಸ್ ವೇರ್ ನಾಟ್ ದೇರ್. ಆದ ಕಾರಣ ಇಲ್ಲಿ ಪೌಲನು ಟೈಟಸ್ನಿಗೋಸ್ಕರವಾಗಿ ಧ್ರುವಕ್ಕೆ ಬಂದಾಗ ಅಲ್ಲಿ ಅವನನ್ನು ಕಾಣೋದಿಲ್ಲ. ಆಗ ಸ್ವಲ್ಪ ನಿರಾಶನ ಆಗಿರ್ಬಹುದು ಅವನಿಗೆ. ಯಾಕಂದ್ರೆ he had planned to meet Titus in Troas. ನಾನು ತ್ರೋವಾಸ್ಗೆ ಹೋಗ್ತೇನೆ, ಅಲ್ಲಿ ನಾನು ಟೈಟಸ್ ಭೇಟಿ ಆಗ್ತೇನೆ ಎನ್ನುವಂತ ಒಂದು ಗುರಿ ಇಟ್ಕೊಂಡು ಅವನು ಬರ್ತಾನೆ. ಆದ್ರೆ ಅಲ್ಲಿ ಅವನು ಇರುವುದು. ಆಗ ಏನಾಗ್ತದೆ ಅಂತಂದ್ರೆ ಮೆಕೆದೋನ್ಯಕ್ಕೆ ಮತ್ತೆ ಆತನು ಪ್ರಯಾಣ ಬೆಳೆಸ್ತಾನೆ. ಅಂದ್ರೆ he did not waste time. ಟೈಟಸ್ ಇಲ್ಲ, ಈಗೇನ್ ಮಾಡ್ಲಿ, shall I wait for him, shall I wait for 1 day, 2 days, or shall I wait for some more time? No, ಅಂತ ಯಾವುದೇ ವಿಷಯ ನೀವು ಪೌಲನಲ್ಲಿ ಕಾಣೋದಿಲ್ಲ. ಅವನೇನ್ ಮಾಡ್ತಾನೆ, ಇಲ್ಲಿ ಟೈಟಸ್ ಇಲ್ಲ, ಓಕೆ, ಅವನ್ ಬಿಟ್ಬಿಡ್ರಿ, ಅವ್ನ್ ಯಾವಾಗ ಬರ್ತಾನೆ ಬರ್ಲಿ, ಅವನ್ ಏನ್ ಮಾಡ್ತಾನೆ ಮಾಡ್ಲಿ, ನಾನ್ ನನ್ನ ಕೆಲ್ಸಕ್ಕೆ ಹೋಗ್ತೇನೆ ಅಂತ ಹೇಳಿ ತಿರುಗಿ ಆತನ ಮೆಕೆದೋನ್ಯಕ್ಕೆ ಹೋದನು ಅಂತ. ನೋಡ್ರಿ ಯಾವ ರೀತಿಯಾಗಿ ಪೌಲನ ಸೇವೆ ಅಷ್ಟು ಉತ್ಕಟವಾದಂತ ಸೇವೆ ಆಗಿತ್ತು ಅಂತ ಹೇಳಿ ನಿಮ್ಗೆ ಅಲ್ಲಿ ತಿಳಿದು ಬರ್ತದೆ. he had no reservation for anything. ಹಿಂಗಾಗ್ಬೇಕು ಹಂಗಾಗ್ಬೇಕು ಅನ್ನುವಂತ ವಿಚಾರ ಅವನಲ್ಲಿ ಇರ್ಲಿಲ್ಲ. he was bound to work ಅಂತ ಹೇಳಿ
ಅಂತ ಹೇಳಿ ನಮಗೆ ಅಲ್ಲಿ ಕಂಡು ಬರ್ತದೆ. ಅವನ ಕೆಲಸ ಮಾಡೋದೇ ಅವನ ಗುರಿ, ಅವನ ಉದ್ದೇಶ ಆಗಿತ್ತು. ಮತ್ತು ಅಂಥವನನ್ನೇ ಪವಿತ್ರಾತ್ಮನು ಆರಿಸಿಕೊಂಡು ಅವನನ್ನು ಉಪಯೋಗಿಸ್ತಾ ಇದ್ದಾನೆ. ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಅಂತ ಹೇಳಿ ಅವನ ಒಂದು ಸಾಕ್ಷಿಯಲ್ಲಿ ನಾವು ಕಾಣ್ತೇವಲ್ಲ, ಯಾವ ರೀತಿಯಾಗಿ ದೇವರು ಅನನೀಯನಿಗೆ ಆ ಮಾತನ್ನು ಹೇಳ್ತಾನೆ. ಇವನನ್ನು ನಾನು ಆರಿಸಿಕೊಂಡಿದ್ದೇನೆ, ಅನ್ಯರ ಮಧ್ಯದಲ್ಲಿ ಸೇವೆ ಮಾಡೋದಕ್ಕಾಗಿ ಆರಿಸಿಕೊಂಡ ನನ್ನ ಸಾಧನವಾಗಿದ್ದಾನೆ, ಚೋಸನ್ ವೆಸ್ಸಲ್ ಎಂಬುದಾಗಿ ಅವನ ಬಗ್ಗೆ ಹೇಳುವುದನ್ನ ನಾವು ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕಾಣ್ತೇವೆ. ಹೀಗಿರುವಾಗ ಮುಂದೆ ಏನಾಯ್ತು ಅಂತಂದ್ರೆ, ಕೊರಿಂಥದ ಸಭೆ ವಿಷಯವಾಗಿ ಅವನು ತಿಳ್ಕೊಳ್ಬೇಕೆಂಬುದಾಗಿ ಬಹಳಷ್ಟು ಒಂದು ಆತರದಿಂದ ಆತನಿರುವಾಗ ಮೆಕೆದೋನ್ಯಕ್ಕೆ ಆತನ ತಿರುಗಿ ಹೋದಾಗ ಅಲ್ಲಿ ಆತನನ್ನೇ ಭೇಟಿ ಆಗ್ತಾನೆ. ಅಲ್ಲಿ ನೀವು 3ನೇ ವಚನ ಓದಿದ್ರೆ ನಿಮ್ಗೆ ತಿಳಿದು ಬರ್ತದೆ. 3ನೇ ವಚನದಲ್ಲಿ ಅಲ್ಲಿ ಆತನು ತೀತನು ಅವನಿಗೆ ಭೇಟಿ ಆಗ್ತಾನೆ ಅನ್ನುವಂಥ ವಿಷಯ ಅಲ್ಲಿ ಹೇಳಲಾಗಿದೆ. ಆಗ ಪೇತ್ರನಿಗೆ ಅಲ್ಲಿ ಆದಂತಹ ವಿಷಯಗಳನ್ನ ಮತ್ತು ಆ ಕೊರಿಂಥ ಸಭೆಯ ವಿಷಯವಾಗಿ ಒಳ್ಳೆಯ ಒಂದು ರಿಪೋರ್ಟ್ ಅನ್ನ ತೆಗೆದುಕೊಂಡು ಬರುವಾಗ ಮೊದಲನೆಯ ಪತ್ರದ ಒಂದು ಪ್ರತಿಕ್ರಿಯೆಯನ್ನ ಬಹಳಷ್ಟು ಒಳ್ಳೆಯದಾಗಿತ್ತು ಎಂಬುದಾಗಿ ತೀತನು ಅವನಿಗೆ ಹೇಳಿದಾಗ ಹಿ ವಾಸ್ ಓವರ್ವೆಲ್ಮ್ಡ್ ಅಂತ ಹೇಳಿ ನಾವು ನೋಡ್ತೇವೆ. ಹಿ ವಾಸ್ ಓವರ್ವೆಲ್ಮ್ಡ್ ಅಂದ್ರೆ ಅವನಿಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಕೊರಿಂಥ ವಾಸ್ ಎ ಪ್ರಾಬ್ಲಮ್ಯಾಟಿಕ್ ಒಂದು ಸಭೆ, ಅಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ವು. ಅಂಥ ಸಭೆಯಲ್ಲಿ ಮೊದಲೇ ಒಂದು ಪತ್ರ ತೆಗೆದುಕೊಂಡು ಹೋದಂತ ತೀತನು ಒಂದು ಒಳ್ಳೆಯ ರಿಪೋರ್ಟ್ ತೆಗೆದುಕೊಂಡು ಬಂದ ಕೂಡಲೇ ಪೌಲನಿಗೆ ಹಿಡಿಸಲಾರದಷ್ಟು ಸಂತೋಷ ಆಯ್ತು ಅಂತೇಳಿ ನಮಗ ಅಲ್ಲಿ ಕಂಡು ಬರ್ತದೆ. ಆದ ಕಾರಣ ದೇವರು ನೋಡ್ರಿ ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಅದ್ಭುತವಾದ ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಎಂಬುದಾಗಿ. ಮುಂದೆ ಆತನು ಅಲ್ಲಿದ್ದಂತಹ ಜನರಿಗೆ ಧೈರ್ಯಪಡಿಸಿ ಮತ್ತೆ ಎಲ್ಲಿ ಹೋಗ್ತಾನೆ ಅಂತಂದ್ರೆ ಗ್ರೀಸ್ ದೇಶಕ್ಕೆ ಹೋಗ್ತಾನೆ. ಈ ಗೋಸ್ ಟು ದ ಗ್ರೀಸ್ ಎಂಬುದಾಗಿ ಅಲ್ಲಿ ನಮಗ ಹೇಳಲಾಗಿದೆ. ಆ ಗ್ರೀಸ್ದಲ್ಲಿ ಆತನು ಬರುವಾಗ 3 ತಿಂಗಳು ಇರ್ತಾನೆ. ಹಿ ಸ್ಟೇಸ್ ಇನ್ ಗ್ರೀಸ್ ಫಾರ್ 3 months. ಅಂದ್ರೆ ಅವನ ಆಕ್ಟಿವಿಟಿ, ಸ್ಪಿಯರ್ ಆಫ್ ಆಕ್ಟಿವಿಟಿ ಎಷ್ಟು ವೈಡ್ ಸ್ಪ್ರೆಡ್ ಇತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ನೋಡ್ರಿ ಇಲ್ಲಿ ಒಂದ್ ಕಡೆ ಅಖಾಯಕ್ಕೆ ಇದಕ್ ಬರ್ತಾನೆ, ಯಾವ್ದು ತ್ರೋವಸ್ ಬರ್ತಾನೆ, ತ್ರೋವಸ್ನಿಂದ ತಿರುಗಿ ಮೆಕೆದೋನಿಗೆ ಹೋಗ್ತಾನೆ, ಮೆಕೆದೋನದಿಂದ ಈಗ ಗ್ರೀಸ್ ದೇಶಕ್ಕೆ ಬರ್ತಾನೆ. ಅಲ್ಲಿ ಹೀಗೆ ಅವನ ಒಂದು ಸೇವೆ ಎಷ್ಟು ವಿಸ್ತೃತವಾದಂತಹ ಒಂದು ಸೇವೆ ಆಗಿತ್ತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆಮೇಲೆ ಏನಾಗ್ತದೆ, 3 ತಿಂಗಳ ಕಾಲದಲ್ಲಿ ಕೊರಿಂಥದಲ್ಲಿದ್ದು, ಆಮೇಲೆ ಎಲ್ಲಿರ್ತಾನೆ, 3 ತಿಂಗಳ ಕಾಲ ಕೊರಿಂಥದಲ್ಲಿರ್ತಾನೆ. ಅಂದ್ರೆ ಅಖಾಯ ಸೀಮೆಯಲ್ಲಿದ್ದಂತಹ ಗ್ರೀಸ್ ದೇಶವನ್ನ ಆತನು ತಲುಪಿದ ಮೇಲೆ ತಿರುಗಿ ಆತನು ಕೊರಿಂಥದಲ್ಲಿ ಬಂದು 3 ತಿಂಗಳು ಇರ್ತಾನೆ ಎಂಬುದಾಗಿ ನಮಗ 3ನೇ ವಚನ ತಿಳಿಸ್ಕೊಡ್ತದೆ. ಈ 3 ತಿಂಗಳ ಕಾಲದಲ್ಲಿ ಆತನು ಕೊರಿಂಥದಲ್ಲಿದ್ದುಕೊಂಡು ರೋಮಾಪುರದ ಸಭೆಗೆ ಪತ್ರ ಬರೀತಾನೆ. ಸುಮ್ಮನೆ ಕುಳಿತುಕೊಳ್ಳಿಲ್ಲ ಅವನು. ಅಲ್ಲಿ ಯಾಕೆ 3 ತಿಂಗಳು ಇರ್ತಾನೆ? ವಾಟ್ ಇಸ್ ದ ರೀಸನ್ ಫಾರ್ ಸ್ಟೇಯಿಂಗ್ ದೇರ್ ಫಾರ್ 3 months? ಅದೇನಾಗಿತ್ತಂತಂದ್ರೆ ರೋಮಾಪುರದಲ್ಲಿ ಒಂದು ಸಭೆ ಇತ್ತು. ಯಾವ ರೀತಿಯಾಗಿ ಕೊರಿಂಥದಲ್ಲಿತ್ತು, ಯಾವ ರೀತಿಯಾಗಿ ಎಫೆಸದಲ್ಲಿತ್ತು, ಯಾವ ರೀತಿಯಾಗಿ ಫಿಲಿಪ್ಪದಲ್ಲಿತ್ತು, ಥೆಸಲೋನಿಕದಲ್ಲಿತ್ತು, ಗಲಾತ್ಯದಲ್ಲಿತ್ತು, ರೋಮದಲ್ಲಿಯೂ ಸಹ ಇತ್ತು. ರೋಮ್ ಶಹರದಲ್ಲಿದ್ದಂತ ಒಂದು ಸಭೆಗೆ ಪೌಲನು ಅಲ್ಲಿದ್ದುಕೊಂಡು ಪತ್ರವನ್ನ ಬರೀತಾನೆ ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಅದ್ಭುತವಾದಂತಹ ಸೇವೆ ಪೌಲನದಾಗಿತ್ತು. ಈ ಭಾಗದ ಸೇವೆ ತರುವಾಯ ಅವನು ಎಲ್ಲಿಗೆ ಹೋದ ಅಂತಂದ್ರೆ ಯೆರೂಸಲೇಮಿಗೆ ಸಿರಿಯಾದ ಮೂಲಕವಾಗಿ ಹೋಗಬೇಕು ಎನ್ನುವಂತಹ ಒಂದು ಪ್ಲಾನ್ ಒಂದಿತ್ತು. ಹಿ ಹ್ಯಾಡ್ ಎ ಪ್ಲಾನ್. ಆ ಪ್ಲಾನ್ ಏನಾಗಿತ್ತು ಅಂತಂದ್ರೆ ಇಷ್ಟೆಲ್ಲ ಅದು ಈಗ ಕೊರಿಂಥದಲ್ಲಿದ್ದ 3 ತಿಂಗಳಿದ್ದ, ರೋಮಪುರದ ಪತ್ರ ಬರೆದ. ಇನ್ನು ಮುಂದೆ ನಾನೇನ್ ಮಾಡ್ಬೇಕು ಅಂತಂದ್ರೆ ಸಿರಿಯಾ ದೇಶದ ಮೂಲಕ ಯೆರೂಸಲೇಮ್ಗೆ ಹೋಗ್ಬೇಕು. ವಾಟ್ ಈಸ್ ದ ರೀಸನ್ ಫಾರ್ ಗೋಯಿಂಗ್ ಟು ಜೆರೂಸಲೇಮ್? ಅಲ್ಲೇನಿದೆ, ಯಾಕೆ ಹೋಗ್ಬೇಕೀಗ? ಈಸ್ ಆನ್ ದ 3rd ಮಿಷನರಿ ಜರ್ನಿ ನಾವು. ಆದ್ರೆ ಅವನಲ್ಲಿ ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಅಲ್ಲಿ 50ಮ ದಿವಸದಲ್ಲಿ ಅವನು ಭಾಗವಹಿಸ್ಬೇಕಾಗಿತ್ತು ಎಂಬುದಾಗಿ ಅಲ್ಲಿ ನಮಗ ತಿಳಿಸ್ತದೆ ಆ ಭಾಗ. ಆದ ಕಾರಣ ಅವನ ಮನಸ್ಸಿನಲ್ಲಿ ಆ ಒಂದು ಇಚ್ಛೆ ಇತ್ತು. ಅವನು ಆ ಸಂದರ್ಭದಲ್ಲಿ ನಾನು ಹೋಗ್ಬೇಕು, 50ಮ ದಿನದ ಒಂದು ಹಬ್ಬದಲ್ಲಿ ನಾನು ಹೋಗಿ ಅಲ್ಲಿ ಭಾಗವಹಿಸ್ಬೇಕು ಎಂಬುದಾಗಿ ಅವನ ಒಂದು ವಿಚಾರದ ಮೂಲಕವಾಗಿ ಅವನೇನ್ ಮಾಡಿದ್ದ ಅಂತಂದ್ರೆ ಸಿರಿಯಾ ದೇಶದಿಂದ ನಾನು ಸಮುದ್ರ ಪ್ರಯಾಣವಾಗಿ ಹೋಗ್ತೇನೆ ಅಂತೇಳಿ ಇನ್ನೇನು ಹೋಗ್ಬೇಕು, ಹತ್ತಾ ಇದ್ದಾನೆ. ಈಸ್ ಅಬೌಟ್ ಟು
ಎಂಟರ್ ದ ಶಿಪ್. ಅಷ್ಟ್ರೊಳಗೆ ಅಲ್ಲಿ ಅವನಿಗೆ ಒಂದು ಸುದ್ದಿ ಬರ್ತದೆ. ಅದೇನಂತಂದ್ರೆ, ಯಹೂದ್ಯರು ಈ ಪ್ರಯಾಣದಲ್ಲಿ ನಿನ್ನ ಒಂದು ಜೀವಕ್ಕೆ ಅವರು ಒಂದು ಗುರಿ ಇಟ್ಕೊಂಡಿದ್ದಾರೆ, ನಿನ್ನನ್ನ ಮುಗಿಸ್ಬಿಡ್ಬೇಕು ಎನ್ನುವಂತ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಆದ ಕಾರಣ ನೀನು ದಯಮಾಡಿ ಈ ಒಂದು ಸಮುದ್ರ ಪ್ರಯಾಣದ ಮೂಲಕವಾಗಿ ನೀನು ಹೋಗ್ಬೇಡ. ಹೋಗುದೇ ಇದ್ರೆ ನೀನು ಬೇರೆ ಒಂದು ರೂಟ್ ಹಿಡ್ಕೊಂಡು ಹೋಗು. ಒಂದ್ ವೇಳೆ ನೀನು ಸಿರಿಯಾ ದೇಶದ ಮೂಲಕವಾಗಿ ಯೆರೂಸಲೇಮಿಗೆ ಹೋಗಿ ಮುಟ್ಬೇಕಂತಂದ್ರೆ ಯುವರ್ ಲೈಫ್ ಈಸ್ ಇನ್ ಡೇಂಜರ್ ಎಂಬುದಾಗಿ ಅಲ್ಲಿ ನಮಗೆ ಸ್ಪಷ್ಟವಾಗಿ ಹೇಳಲಾಗಿದೆ. ಅದನ್ನ ನೀವು, ನಾನು ಓದ್ಲಿಕ್ಕೆ ಸಮಯ ಇಲ್ಲ, ಅದ ಕಾರಣ ಅದನ್ನ ನಿಮ್ ಜಸ್ಟ್ ವಿವರಿಸ್ತಾ ಹೋಗ್ತಾ ಇದ್ದೇನೆ. ಆಮೇಲೆ ಏನಾಗ್ತದೆ ಅಂತಂದ್ರೆ, ಅವನು ಏನ್ ಮಾಡ್ದ ಅಂತಂದ್ರೆ, ಒಳಸಂಚು, ಕೊರಿಂಥದ ಯಹೂದ್ಯರ ಒಳಸಂಚು ಅವನ ಪ್ರಾಣ ಹತ್ಯೆಗೆ ಇರುವಂತದ್ದು ತಿಳಿದು ಬಂತು. ದೆರ್ ವಾಸ್ ಎ ಕಾನ್ಸ್ಪಿರಸಿ ಅಂತ ಹೇಳಿ ನಮ್ಗೆ ಅಲ್ಲಿ ತಿಳಿದು ಬರ್ತದೆ. ಆಗ ಅವನೇನ್ ಮಾಡ್ಬಿಟ್ಟ ಅಂದ್ರೆ, ಕೂಡಲೇ ಇಮಿಡಿಯೇಟ್ಲಿ ಹಿ ಟುಕ್ ದ ಲ್ಯಾಂಡ್ ಇದು ರೋಡ್, ಅಥವಾ ಭೂಮಿಯ ಮೇಲೆ, ಅಂದ್ರೆ ರೋಡ್ ವೈಸ್, ರೋಡ್ದಿಂದ ಆತನು ಹೋಗುವಂತ ಒಂದು ನಿರ್ಧಾರವನ್ನ ಮಾಡಿ, ಮತ್ತೆ ಆತನು ಎಲ್ಲಿ ಬರ್ಬೇಕಾಯ್ತು ಅಂತಂದ್ರೆ ಮ್ಯಾಸಿಡೋನಿಯಾ, ಅಂದ್ರೆ ಮೆಕೆದೋನಿಯಕ್ಕೆ ಬರ್ಬೇಕಾಯ್ತು. ನಾನು ಹೇಳ್ದಲ್ಲ ನಿಮಗೆ ಮೇಲಿಂದ ಮೇಲೆ ಈ ಹೆಸರುಗಳು ರಿಪೀಟ್ ಆಗ್ತವೆ, ಯಾಕಂದ್ರೆ ಆ ರೀತಿಯಾಗಿ ಅವನ ಕೆಲಸ ಅಲ್ಲಿ ಆಗ್ತಾ ಇದೆ. ಅದ ಕಾರಣ ಇವಾಗ ಒಂದ್ ಸ್ವಲ್ಪ ನೆನ್ಪಿಟ್ಕೊಡ್ರಿ. ನೋಡ್ರಿ, ತಿರುಗಿ ಆತನು ಮೆಕೆದೋನ್ಯದ ಮೂಲಕವಾಗಿಯೇ ಯೆರೂಸಲೇಮಿಗೆ ಹೋಗ್ಬೇಕಾದಂತಹ ಒಂದು ಸಂದರ್ಭ ಬಂತು. ಯಾಕಂದ್ರೆ ಇದು ಎಲ್ಲ ಪವಿತ್ರಾತ್ಮನ ಒಂದು ಯೋಜನೆ, ಅದು ಮನುಷ್ಯರ ಯೋಜನೆ ಅಲ್ಲ, ಆದ್ರೆ ಪವಿತ್ರಾತ್ಮನ ಯೋಜನೆ. ಪೌಲ ಏನ್ ಮಾಡ್ಬಿಟ್ಟಿದ, ನಾನು ಸಮುದ್ರ ಪ್ರಯಾಣವಾಗಿ ಹೋಗ್ಬಿಡ್ತೇನೆ, ಯೆರೂಸಲೇಮ್ ಬಿಡ್ತೇನೆ, ಅಲ್ಲಿ ಪಂಚಾಶತ್ತಮ ದಿವಸದಲ್ಲಿ ಭಾಗವಹಿಸ್ತೇನೆ ಅನ್ನುವಂತ ಒಂದು ವಿಚಾರ ಅವಂದಾಗಿತ್ತು. ಆದ್ರೆ ಪವಿತ್ರಾತ್ಮ ಹೇಳ್ತಾನೆ, ನೋ, ಯು ಗೋ ಬ್ಯಾಕ್ ಟು ಮೆಸಿಡೋನಿಯಾ, ಮೆಕೆದೋನಿಯಕ್ಕೆ ಹೋಗು. ಅಲ್ಲಿ ಅದರ ಮೂಲಕವಾಗಿ ಅನೇಕ ಕೆಲಸಗಳಲ್ಲಿ ಮಾಡಬೇಕಾಗಿದೆ, ಅದನ್ನು ಮಾಡಿದ ಮೇಲೆ ನೀನ್ ಎಲ್ಲಿ ಹೋಗ್ಬೇಕು, ಯೆರೂಸಲೇಮ್ಗೆ ಹೋಗ್ಬೇಕು ಎಂಬಂತ ವಿಚಾರವನ್ನ ಪೌಲನಿಗೆ ಕೊಟ್ಟಾಗ ಅವನೇನ್ ಮಾಡ್ಬಿಟ್ಟ ಅಂದ್ರೆ, ಕೂಡಲೇ ಭೂಮಾರ್ಗವಾಗಿ ಆತನು ಮೆಕೆದೋನ್ಯದ ಮೇಲೆ ಹೋಗಲು ನಿರ್ಧರಿಸಿದನು ಅಂತೇಳಿ ಅಲ್ಲಿ ನಮಗ 5ನೇ ವಚನ ತಿಳಿಸ್ತದೆ. ಪಂಚಾಶತ್ತಮದಲ್ಲಿ ಯೆರೂಸಲೇಮಿಗೆ ಹೋಗಿರುವ ಯೋಜನೆ ಅಲ್ಲಿ ಇತ್ತು. ಆದ ಕಾರಣ ಪೌಲನು ಆ ಒಂದು ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇತ್ತು. ಆಮೇಲೆ ಏನಾಗ್ತದೆ ಅಂತಂದ್ರೆ, ಯಹೂದ್ಯ ಸಭೆಯ ಅಲ್ಲಿರ್ತಕ್ಕಂಥ ಕ್ರೈಸ್ತರ ಸಹಾಯಕ್ಕಾಗಿ ಹಣವನ್ನ ತೆಗೆದುಕೊಂಡು ಹೋಗಬೇಕಾದಂತ ಒಂದು ವಿಚಾರ ಸಹ ಪೌಲನಲ್ಲಿ ಇತ್ತು. ಹಿ ವಾಸ್ ಕನ್ಸರ್ನ್ಡ್ ಅಬೌಟ್ ದ ಪುವರ್ ಕ್ರಿಶ್ಚಿಯನ್ಸ್ ಇನ್ ಜೆರುಸಲೇಮ್. ಬಡ ಕ್ರೈಸ್ತರ ಸಹಾಯಕ್ಕಾಗಿ ಹಣ ತೆಗೆದುಕೊಂಡು ಹೋಗಬೇಕು, ಪಂಚಾಶತ್ತಮ ದಿನದಲ್ಲಿ ಅಲ್ಲಿ ನಾನು ಇರಬೇಕು ಎನ್ನುವಂತ ಈ 2 ಗುರಿಗಳು ಅಲ್ಲಿ ಇದ್ದು ಅಂತ ಹೇಳಿ ನಮಗ 20ನೇ ಅಧ್ಯಾಯದ 4-5 ವಚನಗಳು ನಮಗೆ ತಿಳಿಸ್ಕೊಡ್ತವೆ. ಆಗೇನಾಗ್ತದೆ ಅಂತಂದ್ರೆ, ಯೆರೂಸಲೇಮ್ ಸಭೆಯ ವಿಶ್ವಾಸಿಗಳ ಸಹಾಯಕ್ಕಾಗಿ ಯೋಚಿಸಿದ್ರಿಂದ ಸಹಾಯ ತೆಗೆದುಕೊಂಡು ಬಂದಂತ ಜನರು ಸಹ ಅನ್ಕೊಂಡು ಹೋಗ್ಲಿಕ್ಕೆ ರೆಡಿ ಆದ್ರು. ಲಕ್ಷ್ಯ ಕೊಟ್ಟು ಕೇಳ್ರಿ, ಈಗ ಪೌಲ ಒಬ್ನೇ ಹೋಗ್ತಾ ಇಲ್ಲ. ಪೌಲ ಈಗ ಅಲ್ಲಿದ್ದಂತ ಬಡ ಕ್ರೈಸ್ತರಿಗೆ ನಾನು ಸಹಾಯ ತೆಗೆದುಕೊಂಡು ಹೋಗ್ತೇನೆ ಅಂತ ಕೂಡ್ಲೆ ಬೇರೆ ಬೇರೆ ಸ್ಥಳಗಳಿಂದ ಹಣ ಸಹಾಯ ತೆಗೆದುಕೊಂಡು ಪೌಲನು ಕೂಡ ಯೆರೂಸಲೇಮಿಗೆ ಹೋಗ್ಲಿಕ್ಕೆ ಜನ ಬಂದರು ಅಂತ ಹೇಳಿ ನಮಗ 5ನೇ ವಚನ ತಿಳಿಸ್ಕೊಡ್ತದೆ. ಅದರಲ್ಲಿ 3 ಜನ ಮೆಕೆದೋನ್ಯದಿಂದ ಬಂದಂತವರಾಗಿದ್ದರು. ಮೆಕೆದೋನ್ಯದ ಬೆರೂಯದ ಸೋಪತ್ರ ಮೊದಲನೇ ಹೆಸರು, 2ನೇ ಹೆಸರು ಅವನ ಯಾರು, ಅರಿಸ್ತಾರ್ಕ, 3ನೇ ಅವನು ಸೆಕುಂದ. ಇವರೆಲ್ಲ ಎಲ್ಲವರಾಗಿದ್ರು, ಬೆರೂಯದವರಾಗಿದ್ರು. ಮೆಕೆದೋನ್ಯದ ಬೆರೂಯದ ಸೋಪತ್ರ, ಅರಿಸ್ತಾರ್ಕ ಮತ್ತು ಸೆಕುಂದ, ಈ 3 ಜನರು ಏನ್ ಮಾಡಿದ್ರು ಅಂತಂದ್ರೆ ಪೌಲನು ಕೂಡ ಸೇರಿದ್ರು ಪ್ರಯಾಣದಲ್ಲಿ. ಮತ್ಯಾರು ಬಂದ್ರಪ್ಪ ಅಂತ ಹೇಳಿ ನೋಡುವಾಗ, ಆಸ್ಯ ಸೀಮೆಯಲ್ಲಿ ಅಕಾಯದಿಂದ ಬಂದಂಥವ್ರು ಯಾರಂತಂದ್ರೆ ತುಕಿಕ ಮತ್ತು ತ್ರೋಫಿಮ. ನೋಡ್ರಿ, ಮೊದ್ಲೇ ಗುಂಪಿನಲ್ಲಿ ನಾವು 3 ಜನ ನೋಡಿದ್ವು, ಸೋಪತ್ರ, ಅರಿಸ್ತಾರ್ಕ ಮತ್ತು ಸೆಕುಂದ. 2ನೇ ಗುಂಪಿನಲ್ಲಿ ಆಸ್ಯ ಸೀಮೆಯಿಂದ ಬಂದಂಥವ್ರು ತುಕಿಕ ಮತ್ತು ತ್ರೋಫಿಮ. ನೋಡ್ರಿ, ಇವರು ಸಹ ಪೌಲನು ಕೂಡ ಕೂಡಿದ್ರು. ಸೊ 5 ಜನ ಆದ್ರು. ಓಕೆ, ಲೆಟ್ಸ್ ಸಿ ಅನದರ್, ಮತ್ತೆ ಯಾರಿದ್ದಾರೆ ನೋಡೋಣ. ದೆರ್ಬೆ
ತೆರ್ಬೆಯಿಂದಲೂ ಸಹ ಕೆಲವ್ರು ಬಂದ್ರಂತ. ಅವ್ರು ಯಾರಪ್ಪ ಅಂತಂದ್ರೆ ಗಾಯ ಮತ್ತು ತಿಮೋತಿ, ಗಾಯಸ್ ಅಂಡ್ ತಿಮೋತಿಯಸ್. ಈ ರೀತಿಯಾಗಿ ದೆರ್ಬೆಯಿಂದ ಬಂದಂಥವ್ರು. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಯಾವ್ಯಾವ ಸ್ಥಳದಿಂದ ಯಾರ್ಯಾರು ಬರ್ತಾ ಇದ್ದಾರೆ, ಎಷ್ಟು ಜನ ಬರ್ತಾ ಇದ್ದಾರೆ, ಎವ್ರಿಥಿಂಗ್ ಈಸ್ ರಿಟರ್ನ್ ವೆರಿ ಕ್ಲಿಯರ್. ಏನು ಅದರಲ್ಲಿ ನಿಮ್ ಕನ್ಫ್ಯೂಷನ್ ಇಲ್ಲ, ನೆನ್ಪಿಟ್ಕೊಳ್ಳಿಕ್ ಬಹಳ ಈಸಿ. ಆದ ಕಾರಣ ಇಲ್ಲಿ ನಾವು ಟೋಟಲ್ ನಾನು ರಿಪೀಟ್ ಮಾಡೋದ್ರ ಸಮಯ ಇಲ್ಲ ಅಂತ ಹೇಳಿ, ಟೋಟಲ್ 3 + 2 + 2 ಎಷ್ಟು ಜನ ಆದ್ರು? 7 ಜನ. 7 ಜನ ಪೌಲನ ಕೂಡ ಸೇರಿ ಅವರು ಸಹ ಈಗ ಭೂಯಾತ್ರೆ ಅಂದ್ರೆ ಭೂಮಾರ್ಗದಿಂದ ಅವರು ಹೋಗ್ಲಿಕ್ಕೆ ಸಿದ್ಧರಾದ್ರು ಎಂಬುದಾಗಿ ನಮಗ ತಿಳಿತು. ಅವರೆಲ್ಲ ಯಾಕೆ ಬಂದಿದ್ರು? ಹಣ ತೆಗೆದುಕೊಂಡು ಯೆರೂಸಲೇಮಿಗೆ ಬಂದು ಅಲ್ಲಿದ್ದಂತಹ ಬಡ ಕ್ರೈಸ್ತರಿಗೆ ಕೊಡುವುದಕ್ಕಾಗಿ ಬಂದಂತಹ 7 ಜನರು ಪೌಲನೊಂದಿಗೆ. ಇಷ್ಟ ನೆನ್ಪಿಟ್ಕೊಟ್ರಿ. ಆಮೇಲೆ ಏನಾಯ್ತಂತಂದ್ರೆ 6ನೇ ವಚನಕ್ಕೆ ಬರುವಾಗ ಲೂಕ ಇಲ್ಲಿ ಏನ್ ಹೇಳ್ತಾನೆ ಅದನ್ನು ಸಹ, ಯಾಕಂದ್ರೆ ಈಸ್ ದ ರೈಟರ್ ಆಫ್ ಆಕ್ಟ್ಸ್ ಆಸ್ ವೆಲ್ ಆಸ್ ದ ಗಾಸ್ಪಲ್ ಆಫ್ ಲೂಕ್. ಅದ ಕಾರಣ ಅವನು ಒಬ್ಬ ವೈದ್ಯನಾಗಿದ್ದ, ಡಾಕ್ಟರ್ ಆಗಿದ್ದ ಬೈ ಪ್ರೊಫೆಷನ್. ಆದ ಕಾರಣ ಅವನು ಬರೆಯುವಂತಹದ್ದು ಸ್ವಲ್ಪ ನಾವು ಇಲ್ಲಿ ನೋಡೋಣ ಏನಂತೇಳಿ. ಇವರು ಫಿಲಿಪ್ಪಿಗೆ ಹೋಗಿ ಅಲ್ಲಿ 7 ದಿವಸಗಳ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ದಿವಸಗಳು ಮುಗಿದ ಮೇಲೆ ಹಡಗಿನ ಪ್ರಯಾಣದ 5 ದಿವಸ ಅವರು ಮಾಡಿದ್ರು ಎಂಬುದಾಗಿ ನಮಗ ಇಲ್ಲಿ ಹೇಳಲಾಗಿದೆ. 6ನೇ ವಚನ ಲೂಕ ಇಲ್ಲಿ ಹೇಳ್ತಾ ಇದ್ದಾನೆ ಏನಂತ ಹೇಳಿ. ಅವರು ಎಲ್ಲಿ ಹೋದ್ರು? ಫಿಲಿಪ್ಪಿಗೆ ಹೋದ್ರು. ಫಿಲಿಪ್ಪಿ ಎಲ್ಲಿದೆ? ನಿಮ್ಗೆ ಗೊತ್ತದಲ್ಲ ಎಲ್ಲಿದೆ ಇದು? ಫಿಲಿಪ್ಪಿ ಇದು ಮೆಸಿಡೋನಿಯಾದಲ್ಲಿ ಇರತಕ್ಕಂತ ಒಂದು ಶಹರ ಫಿಲಿಪ್ಪಿ. ಅಲ್ಲಿ ಆತನು ಬಂದು ಅವರು ಅಲ್ಲಿ ಬರ್ತಾರೆ, ಫಿಲಿಪ್ಪಿಗೆ ಬರ್ತಾರೆ. ಅಲ್ಲಿ 7 ದಿವಸ ಹುಳಿ ಇಲ್ಲದ ರೊಟ್ಟಿಯ ಹಬ್ಬದ ದಿವಸಗಳಲ್ಲಿ ಅವ್ರು ಇರ್ತಾರೆ. ಅನ್ಲೀವನ್ ಬ್ರೆಡ್ ಅಂತ ಹೇಳ್ತಾರಲ್ಲ, ಹುಳಿ ಇಲ್ಲದ ರೊಟ್ಟಿ. ಆ ದಿವಸ 7 ದಿವಸಗಳನ್ನ ಅವರು ಫಿಲಿಪ್ಪಿಯಲ್ಲಿ ಕಳೆದ್ರು. ಆಮೇಲೆ 7 ದಿವಸ ಮುಗಿದಾದ್ಮೇಲೆ ಎಲ್ಲಿ ಹೋದ್ರು? ಹಡಗಿನ ಪ್ರಯಾಣ ಮಾಡಿ 150 ಮೈಲ್ ಫ್ರಾಮ್ ಫಿಲಿಪ್ಪಿ ಟು ತ್ರೋವಕ್ಕೆ ಬಂದ್ರು. ನಾನು ಈಗಾಗಲೇ ಅವನ್ನೆಲ್ಲ ತೋರಿಸಿದ್ದೇನೆ, ನಿಮ್ ಕಣ್ಣು ಮುಂದಿರ್ಲಿ. ಈಗ ಫಿಲಿಪ್ಪಿಯಿಂದ ಅವ್ರು ತಿರುಗಿ ಎಲ್ಲಿ ಬಂದ್ರು ಅಂತಂದ್ರೆ ತ್ರೋವಾಸ್. 150 ಕಿಲೋಮೀಟರ್, ಸಾರಿ ಮೈಲು ಇಂಟು 16 ಅಂತಂದ್ರೆ ಕಿಲೋಮೀಟರ್ ಬರ್ತದೆ, 1.6. ಆಮೇಲೆ ಎಲ್ಲಿ ಬರ್ತದೆ ಅಂತಂದ್ರೆ ಅವರು ತ್ರೋವಕ್ಕೆ ಬಂದ್ರು ಅಂತ ಹೇಳಿ ನಮಗ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಈಗ 7 ಜನ ಎಲ್ಲಿದ್ರು? ತ್ರೋವದಲ್ಲಿದ್ರು. ಇವರೆಲ್ಲ ಲೂಕ ಎಲ್ಲಿ ಇದ್ದ? ಫಿಲಿಪ್ಪಿಯಲ್ಲಿ ಪೌಲನೊಂದಿಗಿದ್ದ. ಇವರೆಲ್ಲ ಬಂದು ಎಲ್ಲಿ ಕೂಡಿದ್ರು ಅಂತಂದ್ರೆ ತ್ರೋವದಲ್ಲಿ ಬಂದಾಗ ಅವರು ಅಲ್ಲಿ ಸೇರಿಕೊಂಡ್ರು. ಅಲ್ಲಿ ಸೇವೆಯ ಕಾಲ 7 ದಿವಸಗಳು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ವಾರದ ಮೊದಲೇ ದಿವಸ ರೊಟ್ಟಿ ಮುರಿಯುವುದಕ್ಕಾಗಿ ಕೂಡಿ ಬಂದ್ರು. ನೋಡ್ರಿ ಎಷ್ಟೊಂದು ಒಳ್ಳೆಯ ಒಂದು ಚಿತ್ರ ನಮಗ ಸಭೆಗಳಲ್ಲಿ ಇತ್ತು, ಅಥವಾ ಎಷ್ಟು ಒಳ್ಳೆಯ ಒಂದು ವಿಷಯಗಳು ಆದಿ ಸಭೆಗಳಲ್ಲಿ ಇದ್ದವು ಅಂತ ಹೇಳಿ ನಮಗ ಕಂಡು ಬರ್ತದೆ. ವಾರದ ಮೊದಲೇ ದಿವಸ ರೊಟ್ಟಿ ಮುರಿಯುವುದಕ್ಕಾಗಿ ಅವರು ಅಲ್ಲಿ ಸೇರಿ ಬಂದರು. ಅವ್ರು ಎಲ್ಲೇ ಇರಲಿ, ಯಾವುದೇ ಊರಿನಲ್ಲಿದ್ರು ಕೂಡ ಅಲ್ಲಿದ್ದಂತ ಸಭೆಗೆ ಹೋಗಿ ಅವರು ರೊಟ್ಟಿ ಮುರಿಯುವಂತ ದೇವರ ಆಜ್ಞೆಯನ್ನ ಅವರು ಪಾಲಿಸ್ತಾ ಇದ್ರು ಅಂತ ಹೇಳಿ ನಮಗ ವಚನ 7 ತಿಳಿಸ್ತದೆ. ಹೀಗೆ ವಾರದ ಮೊದಲನೇ ದಿವಸ ಎನ್ನುವಂತ ಈ ಒಂದು ಪದ ಪ್ರಯೋಗ ಫಸ್ಟ್ ಟೈಮ್ ನೆನ್ಪಿಟ್ಕೊಡ್ರಿ. ಇಷ್ಟ ದಿವಸ ಏನಿತ್ತು ಅಂತಂದ್ರೆ ಸಬ್ಬತ್ತಿನದಲ್ಲಿ ಅಂತ ಹೇಳ್ತಿದ್ರು ಅವರು. ಸಬ್ಬತ್ ದಿವಸ ಮುಗೀತೀಗ. ಯೇಸು ಸ್ವಾಮಿ ಅವರು ಶಿಲುಬೆ ಮೇಲೆ ತಮ್ಮ ಪ್ರಾಣ ಕೊಟ್ಟು ಪುನರುತ್ಥಾನ ಹೊಂದಿದಂತ ವಾರದ ಮೊದಲನೇ ದಿವಸ ಅದಕ್ಕೆ ಪ್ರಾಮುಖ್ಯತೆ ಉಂಟಾಯಿತು. ಸಬ್ಬತ್ತಿನ ನಿಂತು ಹೋಯಿತು ಅಂತೇಳಿ ನಮಗ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ತಿಳಿದು ಬರ್ತದೆ. ಆದ ಕಾರಣ ಸಬ್ಬತ್ ದಿವಸ ಹೋಯ್ತು. ಈಗ ಏನ್ ಬಂತು ಅಂತಂದ್ರೆ ವಾರದ ಮೊದಲನೇ ದಿವಸ. ವಾರದ ಮೊದಲನೇ ದಿವಸ ಯಾಕೆ ಮುಖ್ಯ? ಯಾಕಂದ್ರೆ ಅದು ಪುನರುತ್ಥಾನ, ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದಂತ ದಿವಸ. ಅಷ್ಟೇ ಅಲ್ಲದೆ ರೊಟ್ಟಿ ಮುರಿಯುವುದಕ್ಕಾಗಿ ಸೇರಿ ಬರೆಯುವಂತಹ ದಿವಸ. ಅಲ್ಲಿಂದ ವಾರದ ಆರಂಭ ಆಗ್ತದೆ ಎಂಬುದನ್ನ ನೀವು ನೆನ್ಪಿಟ್ಕೊಡ್ರಿ. ಹೀಗೆ ಫಸ್ಟ್ ಟೈಮ್ ವಾರದ ಮೊದಲನೇ ದಿವಸ ಎಂಬುದಾಗಿ ಹೇಳಿದಂತ ಮಾತು ನಮಗ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ ಪೌಲ ಅಲ್ಲಿ ಬಂದ ಮೇಲೆ
ಆ ಆ ಒಂದು ವಾರದ ಮೊದಲೇ ದಿವಸದಲ್ಲಿ ಪ್ರಸಂಗ ಮಾಡ್ತಾ ಆತನು ಹೋದನು ಅಂತ ಹೇಳಿ ನಮಗ ನೀವು ಅಲ್ಲಿರ್ತಕ್ಕಂಥ 7ನೇ ವಚನ 8ನೇ ವಚನ ಓದುವಾಗ ಅಲ್ಲಿ ತಿಳಿದು ಬರ್ತದೆ. ಹಾಗೆ ಅವನು ಹೇಳ್ತಾ ಇದ್ದಾನೆ, ಜನ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಪೌಲನ ಮಾತುಗಳು ಅಷ್ಟು ಪವರ್ಫುಲ್ ಆಗಿದ್ದು, ಅಷ್ಟು ಇಂಟ್ರೆಸ್ಟಿಂಗ್ ಆಗಿದ್ದು ಮತ್ತು ಅಷ್ಟು ಕಲೀಲಿಕ್ಕೆ ಬಹಳಷ್ಟು ಆಸಕ್ತಿಯನ್ನ ತರುವಂತಹ ಮಾತುಗಳಾಗಿದ್ದು. ಆದ ಕಾರಣ ಅಲ್ಲಿ ಸೇರಿದಂತ ಸಭೆ ಅದು ಎಲ್ಲಿತ್ತು ಅಂತಂದ್ರೆ ಮೇಲಂತಸ್ತಿನಲ್ಲಿ. ಇಟ್ ವಾಸ್ ಆನ್ ದ ಸೆಕೆಂಡ್ ಫ್ಲೋರ್, ಫಸ್ಟ್ ಆರ್ ಸೆಕೆಂಡ್ ಫ್ಲೋರ್ ದಲ್ಲಿ ಅಲ್ಲಿ ಸಭೆ ಸೇರಿತ್ತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ಆ ಬಿಲ್ಡಿಂಗಿಗೆ ಅಂತಸ್ತುಗಳಿದ್ದು ಒಂದು, ಎರಡನೇದಾಗಿ ಬೆಳಕು ಇದ್ದು ಬಹಳಷ್ಟು. ಅಂದ್ರೆ ದೇರ್ ವೇರ್ ಲಾಟ್ ಆಫ್ ಲೈಟ್ಸ್ ವೇರ್ ದೇರ್ ಇನ್ ದಟ್ ಬಿಲ್ಡಿಂಗ್. ಈ ರೀತಿಯಾಗಿ ಜನ ಬೇರೆ ಬೇರೆ ಸ್ಥಳಗಳಲ್ಲಿ, ಅಂದ್ರೆ ಕೆಲವರು ಕಿಟಕಿಗಳಲ್ಲಿ ಕುಳಿತುಕೊಂಡಿದ್ರು, ಕೆಲವರು ಬಾಗಿಲಲ್ಲಿ ಕುಳಿತುಕೊಂಡಿದ್ರು. ಯಾಕಂದ್ರೆ ಅಷ್ಟು ಜನ ಸೇರಿರ್ಬೇಕಲ್ಲಿ. ಇಷ್ಟು ಜನ ಕಿಟಕಿಯಲ್ಲಿ ಕುಳಿತುಕೊಳ್ತಾ ಇದ್ದಾರೆ ಅಂತಂದ್ರೆ ದೇರ್ ವಾಸ್ ನೋ ಪ್ಲೇಸ್ ಟು ಸಿಟ್ ಅಂತ ಹೇಳಿ ಅದರ ಅರ್ಥ ನಮಗೆ ಆಗ್ತದೆ. ಈ ರೀತಿಯಾಗಿ ಪೌಲನು ಅಲ್ಲಿ ಉಪದೇಶ ಮಾಡ್ತಿರುವಾಗ ಅಲ್ಲಿ ಏನಾಯ್ತು ಅಂತಂದ್ರೆ ಒಳ್ಳೆ ದೀಪಗಳಿದ್ದಂಥ ಅಂತಸ್ತುಗಳಿದ್ದಂಥ ಬಿಲ್ಡಿಂಗ್ ನಲ್ಲಿ ಒಂದು ಘಟನೆ ನಡೆಯುತ್ತದೆ. ಸಮಥಿಂಗ್ ಹ್ಯಾಪನ್ಸ್ ದೇರ್. ನೋಡ್ರಿ ಯಾವ ರೀತಿಯಾಗಿ ಸೈತಾನನು ತನ್ನ ಕೆಲಸವನ್ನು ಮಾಡ್ತಿರ್ತಾನೆ ಎನ್ನುವಂಥದ್ದು. ಈಗ ಕಿಟಕಿಯಲ್ಲಿ ಒಬ್ಬ ಕುಳಿತುಕೊಂಡಿದ್ದ. ನೋಡ್ರಿ ಎಷ್ಟು 3ನೇ ಅಂತಸ್ತಿನ ಮೇಲೆ ಅಂತದ್ದು. ಅದೇ ಅಧ್ಯಾಯದಲ್ಲಿ ಇದೆ, 7ನೇ 8ನೇ ವಚನದಲ್ಲಿ ನಿಮಗೆ ಅದು ಬರ್ದದ. 8ನೇ ಅಧ್ಯಾಯದಲ್ಲಿ ಒಬ್ಬ ಯವನಸ್ಥ ಕಿಟಕಿಯಲ್ಲಿ ಕುಳಿತುಕೊಂಡು ಪೌಲನ ಮಾತುಗಳನ್ನ ಅಥವಾ ದೇವರ ವಾಕ್ಯವನ್ನ ಕೇಳ್ತಾ ಇದ್ದ ಅಂತ ಹೇಳಿ ಅಲ್ಲಿ ಹೇಳಿದ. ಆಗ ಅವನಿಗೇನಾಯ್ತು ಅಂತಂದ್ರೆ ಪೌಲನು ಹಾಗೆ ಹೇಳ್ತಾ ಹೋದ. ಮಧ್ಯರಾತ್ರಿ ಆಯ್ತು ಅಂತೇಳಿ ಅಲ್ಲಿ ಬರ್ದದೆ. ಮಧ್ಯರಾತ್ರಿ ಆದ್ಕೂಡ ನ್ಯಾಚುರಲಿ ಇಟ್ ಈಸ್ ಬಟ್ ನ್ಯಾಚುರಲ್ ಟು ಸ್ಲೀಪ್. ಆಗ ಅವನಿಗೇನಾಯ್ತು ಅಂತಂದ್ರೆ ತೂಗಡಿಕೆ ಬಂತು. ಸೊ ಈ ಗಾಟ್ ಎ ಡೋಸಿಂಗ್ ಅಂತಾರಲ್ಲ, ಆ ರೀತಿಯಾಗಿ ಅವನೇನ್ ಮಾಡ್ಬಿಟ್ಟ ಅಂತಂದ್ರೆ ಡೋಸಿಂಗ್ ಮಾಡಿದ ಕೂಡಲೇ ಅವನು ತೂಕಡಿಕೆ ಮಾಡಿದ ಕೂಡಲೇ ಅವನು ಏನ್ ಮಾಡ್ಬಿಟ್ಟ ಅಂದ್ರೆ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬಂದ್ಬಿಟ್ಟ. ನೋಡ್ರಿ, 3 ಅಂತಸ್ತಿನ ಬಿಲ್ಡಿಂಗ್ ನಿಂದ ಆತನು ಕಿಟಕಿಯಲ್ಲಿ ಕುಳಿತುಕೊಂಡು ದೇವ್ರ ವಾಕ್ಯ ಕೇಳ್ತಾ ಇದ್ದವ ಕೆಳಗೆ ಬಿದ್ದ. ಏನಾಗಿರ್ಬೇಕು ಅವನ ಪರಿಸ್ಥಿತಿ? ಮಿನಿಮಮ್ 30 ಫೀಟ್, 10 ಫೂಟದ ಒಂದು ಫ್ಲೋರ್ ತಗೊಂಡ್ರು ನೀವು 30 ಫೂಟ್ ಮೇಲಿತ್ತ. ಅಂತ ಸ್ಥಳದಿಂದ ಅವನು ಕೆಳಗೆ ಬಿದ್ದ ಅಂತಂದ್ರೆ ಏನಾಗಿರ್ಬೇಕು? ಸತ್ತೇ ಹೋದ ಅವನು ಅಂತ ಹೇಳಿ ನಮಗ ಡಾಕ್ಟರ್ ಲೂಕ್ ಹೇಳ್ತಾರೆ. ಅಲ್ಲಿದ್ದಂತಹ ಜನರು ಅವರು ತಮ್ಮ ಒಂದು ರೀತಿಯಲ್ಲಿ ವಿಚಾರ ಮಾಡ್ತಿದ್ರು. ಆದ್ರೆ ಲೂಕ್ ಏನ್ ಹೇಳ್ತಾನ ಅಂತ ಸತ್ ಹೋದನು ಅಂತೇಳಿ, ಅಂದ್ರೆ ಯು ವುಡ್ ಹ್ಯಾವ್ ಕನ್ಫರ್ಮ್ಡ್ ಇಟ್. ಅಲ್ಲದೆ ಹೋದ್ರೆ ಹೇಗೆ ಹೇಳ್ತಾನ? ಆಗೇನಾಯ್ತು ಅಂತಂದ್ರೆ 3ನೇ ಅಂತಸ್ತಲ್ಲಿ ಇದ್ದಂತ ವ್ಯಕ್ತಿ ಸತ್ತನು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಇದು ಪೌಲನಿಗೆ ಗೊತ್ತಾಯ್ತು. ಯಾಕಂದ್ರೆ ಇಮಿಡಿಯೇಟ್ಲಿ ಹಿ ಕಮ್ಸ್ ಡೌನ್. ಗೊತ್ತಾಯ್ತು ಅವನಿಗೇನಂತೇಳಿ, ಇನ್ನು ಡಿಸ್ಟರ್ಬೆನ್ಸ್ ಆಗ್ತದೆ, ಇನ್ನು ಬಹಳಷ್ಟು ಗೊಂದಲ ಹೇಳ್ತದೆ. ಇಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಹೊರಗಿನ ಜನ ಗೊಂದಲ ಹಾಕ್ತಿದ್ರು, ಆದ್ರೆ ಈ ಸ್ಥಳದಲ್ಲಿ ಕೇಳುವಂತಹ ಜನರೇ ಗೊಂದಲ ಹಾಕ್ತಾರೆ ಈಗ. ಯಾಕಂದ್ರೆ ಒಬ್ಬ ಮನುಷ್ಯ ಸತ್ತು ಹೋದ. ಆದ ಕಾರಣ ಅವನೇನ್ ಮಾಡ್ಬಿಟ್ಟ, ಇಮಿಡಿಯೇಟ್ಲಿ ಕಮ್ಸ್ ಡೌನ್ ಅಂತ ಹೇಳಿ ಹೋದ್ರಲ್ಲಿ ಇಳಿದು ಹೋಗಿ ಅವನ ಮೇಲೆ ಬಿದ್ದು ತಬ್ಬಿಕೊಂಡಾಗ ಅವನೇನ್ ಮಾಡ್ದ ಅಂತಂದ್ರೆ ಹೋಗಿ ಅವನನ್ನು ಗಟ್ಟಿಯಾಗಿ ತೆಗೆದು ತಬ್ಬಿಕೊಂಡು ಅವನ ಸಲುವಾಗಿ ಪ್ರಾರ್ಥನೆ ಮಾಡಿರ್ಬೇಕಲ್ಲ. ಹಾಗೆ ಅವನನ್ನು ತಬ್ಬಿಕೊಂಡ್ರು ಅಂತ ಹೇಳಿದ್ರೆ ಅದರ ಅರ್ಥ ಏನು? ಅವನನ್ನ ಹೋಗಿ ತಬ್ಬಿಕೊಂಡು ಅವನಿಗೋಸ್ಕರವಾಗಿ ತಂದೆಯಾದ ದೇವರಿಗೆ, ಕರ್ತನಾದ ಯೇಸು ಕ್ರಿಸ್ತರಿಗೆ ಮೊರೆ ಇಟ್ಟಿರ್ಬೇಕು. ಆಗ ಏನಾಯ್ತು ಅಂತಂದ್ರೆ ಆ ಯುತಿಕ ಜೀವಂತನಾದನು ಅಂತ ಹೇಳಿ ಅಲ್ಲಿ ಬರ್ದದೆ. 10ನೇ ವಚನಕ್ಕೆ ನೀವು ಬಂದಾಗ ಅಲ್ಲಿ ಸ್ಪಷ್ಟವಾಗಿ ಬರ್ತದೆ ಏನಂತೇಳಿ, ಅವನು ಜೀವಂತನಾದನು ಅಂತ ಹೇಳಿ. ಪವಿತ್ರಾತ್ಮನ ಕಾರ್ಯ, ಪವಿತ್ರಾತ್ಮನ ಕಾರ್ಯದ ಸಾಕ್ಷಿ ಜೀವಂತನಾದಂಥ ಯುತಿಕನು ಎಂಬುದಾಗಿ ಇಲ್ಲಿ ನಮಗ ಕಂಡು ಬರ್ತದೆ. ಆದ ಕಾರಣ ಪವಿತ್ರಾತ್ಮನು ಸಾಕ್ಷ್ಯಾಧಾರಗಳನ್ನ ಇಲ್ಲಿ ಒದಗಿಸಿಕೊಟ್ಟಿದ್ದಾನೆ. ಯೇಸು ಸ್ವಾಮಿ ಅವರ ಸೇವೆ ಅದು ಏನಾಗಿತ್ತು ಅಂತಂದ್ರೆ ಸಾಕ್ಷ್ಯಾಧಾರಗಳನ್ನ ಹೊಂದಿದಂತ ಒಂದು ಸೇವೆ ಆಗಿತ್ತು. ನೆನ್ಪಿಟ್ಕೊಡ್ರಿ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಸುಮ್ನೆ ಒಂದು ಕಥೆ ಅಲ್ಲ ಇದು. ದೀಸ್ ಆರ್ ದ ರಿಯಾಲಿಟೀಸ್ ಇನ್ ದ ಫೀಲ್ಡ್ ಆಫ್ ಮಿಷನ್. ಮಿಷನ್ ಸೇವೆಯಲ್ಲಿ ಆದಂತ ಸೇವೆಯ ಒಂದು ಆಧಾರಗಳಾಗಿದ್ದವು ಇವು ಎಲ್ಲ ಅಂತ ಹೇಳಿ ನಮಗ ತಿಳಿದು ಬರ್ತಾರೆ. ಹೀಗೆ ಪೌಲನು ಏನ್ ಮಾಡ್ದ ಅಂತ ಮತ್ತೆ ಮೇಲೆ ಹೋಗಿ ಏನ್ ಮಾಡ್ತಾನೆ ಅಂತಂದ್ರೆ ರೊಟ್ಟಿ ಮುರಿದು ಊಟ ಮಾಡಿ ಬೆಳಗಾಗುವ ತನಕ ಸಂಭಾಷಿಸಿ ಸಲ್ಲಾಪ ಮಾಡಿ ಹೊರಟು ಹೋದನು ಅಂತ ಹೇಳಿ ಅಲ್ಲಿ ನಮಗ 11ನೇ ವಚನ ತಿಳಿಸ್ತಾರೆ. ಅಂದ್ರೆ ಇನ್ನೂ ರೊಟ್ಟಿ ಮುರಿಯುವಂತ ಕೆಲಸ ಆಗಿರ್ಲಿಲ್ಲ. ಆದ ಕಾರಣ
ಕೇವಲ ಒಂದು ಇನ್ನೂ ಏನಂತಾರೆ ಅದಕ್ಕೆ ದೇವರ ವಾಕ್ಯೋಪದೇಶ ನಡೆದಿತ್ತು. ಆಮೇಲೆ ಇದು ರೊಟ್ಟಿ ಮುರಿತಾರೆ. ರೊಟ್ಟಿ ಮುರಿದ ಮೇಲೆ ಏನಾಗ್ತದೆ, ಊಟ ಮಾಡ್ತಾನೆ. ಊಟ ಮಾಡಿ ಅಲ್ಲಿ ಏನ್ ಮಾಡ್ದ ಅಂತಂದ್ರೆ ಅಲ್ಲಿದ್ದಂತಹ ಜನರ ಕೂಡ ಸಂಭಾಷಣೆ, ಬಿಕಾಸ್ ಸೋ ಫಾರ್ ಹಿ ವಾಸ್ ಸ್ಪೀಕಿಂಗ್, ಇಷ್ಟೋ ತನಕ ಅವನು ಮಾತಾಡ್ತಾ ಇದ್ದ. ಆದರೆ ನಾವು ಹಿ ಈಸ್ ಇಂಟರಾಕ್ಟಿಂಗ್, ಅಂದ್ರೆ ಜನರ ಮಾತುಗಳನ್ನ ಕೇಳಿ ಅವರಿಗೆ ಉತ್ತರ ಕೊಡುವಂತಹ ಒಂದು ಕ್ವಶನ್ ಆನ್ಸರ್ ಅವರ್ ಇರ್ಬೇಕು ಅಂತ ಹೇಳಿ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಸಂಭಾಷಣೆ ಮಾಡಿದ ಅಂತಂದ್ರೆ ನೀವು ಲೆಕ್ಕ ಹಾಕ್ರಿದ್ರು, ಸಲ್ಲಾಪ ಮಾಡಿದ ಅಂತಂದ್ರೆ ಸಂತೋಷ ಪಟ್ಟನು. ವೈ? ಬಿಕಾಸ್ ದೇ ವರ್ ಅಂಡರ್ಸ್ಟ್ಯಾಂಡಿಂಗ್ ದ ವರ್ಡ್ ಆಫ್ ಗಾಡ್. ಅವನು ಏನು ವಾಕ್ಯೋಪದೇಶ ಮಾಡಿದ್ದ ಅದನ್ನ ಜನರು ಕೇಳಿ ಅವರು ಸಂತೋಷ ಪಡ್ತಾ ಇದ್ದಾರೆ ಎಂಬುದನ್ನು ಗಮನಿಸಿದಾಗ ಪೌಲನು ಸಹ ಸಲ್ಲಾಪ ಅಲ್ಲಿ ಪಟ್ಟನು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ನೋಡ್ರಿ, ಎಷ್ಟು ಸುಂದರವಾದಂತಹ ಸೇವೆಯನ್ನ, ಅದ್ಭುತವಾದಂತಹ ಸೇವೆಯನ್ನ ಪೌಲನು ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ನಾವು ಸಹ ಈ ರೀತಿಯಾಗಿ ನಾವು ಯವನಸ್ಥರಿದ್ದಾಗ ಅಥವಾ ಸ್ವಲ್ಪ ಸಮಯ ಯವನಸ್ಥರಿಗಿಂತ ಮುಂದೆ ನಾವು ಬಂದ್ಮೇಲೆ ಕೆಲವರು ದೇವಭಕ್ತರು ನಮ್ಮ ಮನೆಗೆ ಬರ್ತಿದ್ರು. ದೇ ವರ್ ಎಕ್ಸ್ಪರ್ಟ್ಸ್ ಇನ್ ದ ವರ್ಡ್ ಆಫ್ ಗಾಡ್. ಅವ್ರ ಹೆಸರು ಹೇಳುದಿಲ್ಲ ನಾನು. ಬಹಳಷ್ಟು ದೇವರ ವಾಕ್ಯದಲ್ಲಿ ಪ್ರಸಿದ್ಧಿಯನ್ನ ಪಡೆದಂಥವ್ರು ಅಥವಾ ಅದನ್ನ ಸ್ಪಷ್ಟವಾಗಿ ತಿಳಿಸುವಂತಹ ಬಹಳಷ್ಟು ಜನರು ಬರ್ತಾ ಇದ್ರು. ಅವರು ಬಂದಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವಿ ಯೂಸ್ ಟು ಟಾಕ್ ವಿತ್ ದೆಮ್. ಅವ್ರು ಕೂಡ ಮಾತಾಡ್ತಾ ಇದ್ದೀವಿ ನಾವು, ಇದು ಹೇಗೆ, ಅಥವಾ ಇಲ್ಲಿರ್ತಕ್ಕಂಥ ವಿಷಯದಲ್ಲಿ ಅದರ ಏನು ಉತ್ತರ ಇದೆ, ಅಥವಾ ಅದಕ್ಕೆ ಕಾರಣ ಏನು, ಅಥವಾ ಇದು ಹೇಗೆ ಆಯ್ತು ಎನ್ನುವಂತಹ ಅನೇಕ ವಿಷಯಗಳನ್ನ ನಾವು ಚರ್ಚಿಸ್ತಾ ಇದ್ದೀವಿ. ನಾವು, ನಮ್ಮ ಬ್ರದರ್ ಸುಭಾಷ್ ಅವರು, ನಾವು ಯೂಶುವಲಿ ವಿ ಯೂಸ್ ಟು ಬಿ ದೇರ್, ಟೂ ಆಫ್ ಅಸ್. ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ವಿ ಯೂಸ್ ಟು ಡಿಸ್ಕಸ್, ಸಂಭಾಷಣೆ ಮಾಡ್ತಾ ಇದ್ದೀವಿ. ಆಗ ಅವರು ಕೊಟ್ಟಂತಹ ಉತ್ತರದಿಂದ ನಮಗೆ ಬಹಳಷ್ಟು ಪ್ರಯೋಜನ ಆಗ್ತಾ ಇತ್ತು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಟ್ ಇಸ್ ನಾಟ್ ಫಾರ್ ಮೈ ಸೇಕ್, ಇಟ್ ಈಸ್ ಫಾರ್ ದ ಸೇಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲಿ ಈ ಜನರು ಯಾಕೆ ಮಾಡಿರ್ಬೇಕು ಅಂತ ಹೇಳಿ ನಾನು ವಿಚಾರ ಮಾಡ್ತಾ ಇದ್ದೆ. ಆಗ ನನ್ನ ನೆನಪಾಯ್ತು ಏನಂತ ಹೇಳಿ, ನಾವು ಕೂಡ ಹೀಗೆ ಮಾಡ್ತಾ ಇದ್ದೀವಿ, ಆಗ ನಮಗೆ ಎಷ್ಟು ಅದರಿಂದ ಪ್ರಯೋಜನ ಆಯ್ತು ಅಂತೇಳಿ. ಅದನ್ನೇ ಇಲ್ಲಿ ಪೌಲನು ನಮಗ ತೋರಿಸಿ ಕೊಡ್ತಾ ಇರುವಂತದ್ದು ಇಲ್ಲಿ ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಪೌಲನು 13ನೇ ವಚನಕ್ಕೆ ನೀವು ಬರುವಾಗ ತ್ರೋವದಲ್ಲಿ ಸ್ವಲ್ಪ ಹೆಚ್ಚು ಕಾಲ ಕಳೆದನು ಅಂತ ಹೇಳಿ ಅಲ್ಲಿ ನಮಗ ತಿಳಿಸ್ತದೆ. ಮತ್ತೆ ಅಲ್ಲಿ ಬರ್ತಾನೆ ಅವನು ತ್ರೋವಕ್ಕೆ ಬರ್ತಾನೆ. ಅಲ್ಲಿಗೆ ಎಲ್ಲಿ ಹೋಗ್ಬೇಕಂದಿದ್ದ ಅವನು? ಎಫೆಸದಿಂದ ನೇರವಾಗಿ ಎಲ್ಲಿ ಹೋಗ್ಬೇಕಂದಿದ್ದ? ಸಿರಿಯಾ ದೇಶದ ಮೂಲಕ ಯೆರೂಸಲೇಮಿಗೆ ಹೋಗ್ಬೇಕಂದಿದ್ದ. ಆದ್ರೆ ಅದು ಕ್ಯಾನ್ಸಲ್ ಆಯ್ತು, ಅಂದ್ರೆ ಪವಿತ್ರಾತ್ಮನ ತಳೆದನು. ಆಮೇಲೆ ಅವನು ಎಲ್ಲಿ ಹೋದ? ಈಗ ಈ ಪ್ರಯಾಣದಿಂದ ಆತನು ಭೂಮಾರ್ಗದಿಂದ ಆತನು ಬೇರೆ ಬೇರೆ ಸ್ಥಳಗಳಿಗೆ ಮಾಡ್ತಾ ಹೋಗ್ತಾ ಇದ್ದಾನೆ ಅನ್ನುವುದು ಇಲ್ಲಿ ನಮಗ ತಿಳಿದು ಬರ್ತದೆ. ಮತ್ತೆ ತ್ರೋವಸ್ ಬರ್ತಾನೆ. ಆಮೇಲೆ ಏನಾಗಿತ್ತು ಅಂದ್ರೆ ಅಸ್ಸೋಸಿನಲ್ಲಿ ಎಲ್ಲರೂ ಕೂಡಿ ಬರ್ತಾರೆ. 15ನೇ ವಚನ ನೀವು ಓದಿದರಲ್ಲಿ ತಿಳಿದು ಬರ್ತದೆ. ಅಸ್ಸೋಸಿನಲ್ಲಿ ಎಲ್ಲರೂ ಕೂಡಿದರು ಮತ್ತು ಮಿಲೇತೆನೆಗೆ ಬಂದರು ಅಂತ ಹೇಳ್ತಾರೆ. ಅಸ್ಸೋಸ್ನಲ್ಲಿ ಎಲ್ಲರೂ ಕೂಡ್ತಾರೆ. ಅಲ್ಲಿಂದ ಅವರು ನೋಡ್ರಿ, ಅಲ್ಲಿ ಅವರೆಲ್ಲರೂ ಕೂಡ್ತಾರೆ ಅಂತ ಹೇಳುವಾಗ ನಾನು ಎಷ್ಟು 7 ಜನ ಇದ್ದಾರೆ, ಪ್ಲಸ್ ಲೂಕ ಇದ್ದಾನೆ, ಆಮೇಲೆ ಪೌಲ ಇದ್ದಾನೆ. ಇವರೆಲ್ಲ ಕೂಡಿ ಅಲ್ಲಿ ಎಲ್ಲಿ ಸೇರ್ತಾರೆ ಅಂತಂದ್ರೆ ಅಸೋಸ್ನಲ್ಲಿ ಸೇರಿ ಮಿಲೇತೇನಿಗೆ ಬಂದ್ರು. ನಾನು ತೋರಿಸಿದಲ್ಲ ಮಿಲೇತೇನ್, ಅಲ್ಲಿ ಕೆಳಗೆ ಬರ್ತದ. ಆಮೇಲೆ ಏನಾಯ್ತು? ಪಂಚಾಶತ್ತಮದ ದಿವಸ ಯೆರೂಸಲೇಮಿಗೆ ತಲುಪುವ ಹಂಬಲ ಪೌಲಂದಾಗಿತ್ತು. ಆದ ಕಾರಣ ಮೆಲಿತಿಯಲ್ಲಿದ್ದಂತ ಹಡಗು ಅಲ್ಲಿ ನಿಂತಿತ್ತು. ಅಂದ್ರೆ ಇಟ್ ವಾಸ್ ಹಾಲ್ಟಿಂಗ್ ಫಾರ್ ಸಮ್ ಟೈಮ್ ಅಂತಂದ್ರೆ ಈಗಿನ ಕಾಲದಾಗ ಒಂದು ಹಡಗಾದ್ಮೇಲೆ ಮತ್ತೊಂದು ಹಡಗ ಆಗಿರ್ತಿರ್ಲಿಲ್ಲ. ಒಂದು ಹಡಗ್ ಬಂದು ಅಲ್ಲಿ ಬಂದರದಲ್ಲಿ ನಿಲ್ತಿತ್ತು. ಅದು ಎಲ್ಲಾ ಬುಕಿಂಗ್ ಆದ್ಮೇಲೆ ಜನ ಎಲ್ಲ ಬಂದು ಸೇರಿದ ಮೇಲೆ ಅದು ಬಿಡ್ತಿತ್ತು. ಅಂತ ಸ್ಥಿತಿ ಆಗಿತ್ತು. ಆದ ಕಾರಣ ಅಲ್ಲಿ ಹಡಗು ನಿಂತಾಗ ಕೆಲವು ಕಾಲ ಏನ್ ಮಾಡ್ಬಿಟ್ಟ ಅಂತಂದ್ರೆ ಪೌಲ ಎಫೆಸದ ಹಿರಿಯರನ್ನ ಅಲ್ಲಿಯೇ ಕರೆಸ್ಬಿಟ್ಟ. ಇನ್ನು ನಾನ್ ತಿರುಗಿ ಎಫೆಸ್ಗೆ ಹೋಗಕ್ ಆಗುದಿಲ್ಲ ಅಂತ ಹೇಳಿ ಅವ್ರನ್ನ ಏನ್ ಮಾಡ್ಬಿಟ್ಟ ಅಂದ್ರೆ ಮೆಲಿತಿಗೆ ಕರೆಸ್ಬಿಟ್ಟ ಅಂತ ಹೇಳಿ ನಮಗ 15ನೇ ವಚನದಲ್ಲಿ ಕಂಡು ಬರ್ತದೆ. ಯಾಕೆ ಅಂತಂದ್ರೆ ಮೆಲಿತಿಯಲ್ಲಿ ಹಡಗ ನಿಂತಿತ್ತು ಅಂದ್ರೆ ಅದು ಬಿಡ್ಲಿಕ್ಕೇನು ಸಮಯ ಇತ್ತು. ಆದ ಕಾರಣ ಈ ಸಮಯವನ್ನ ಸದುಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಪೌಲನ್ ಏನ್ ಮಾಡ್ತಾನಂತಂದ್ರೆ ಮೆಲಿತಿಗೆ ಬರ್ರಿ ಅಂತ ಹೇಳಿ ಹಿರಿಯರನ್ನ, ಯಾರು ಹಿರಿಯರು? ಎಫೆಸ್ದ ಸಭೆಯ ಹಿರಿಯರನ್ನ ಕರೆಸಿ ಅವರಿಗೆ ಅಲ್ಲಿ ಸುಂದರವಾದಂತಹ ರೀತಿಯಲ್ಲಿ ಅವರಿಗೆ ಉಪದೇಶ ಮಾಡ್ತಾನೆ ಎಂಬುದನ್ನ ನಾವು ಕಾಣ್ತೇವೆ. ಅಲ್ಲಿ ಬಹಳ ಸುಂದರವಾದ ರೀತಿಯಲ್ಲಿ ಅವರಿಗೆ ಕೆಲವು ಮಾತುಗಳನ್ನ ಹೇಳ್ತಾನೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ ಅವರು
ಅವರಿಗೆ ಒಂದು ಬೀಳ್ಕೊಡುವಂತ ಸಂದೇಶ. ಇಟ್ ವಾಸ್ ಲೈಕ್ ಎ ಫೇರ್ವೆಲ್ ಅಡ್ರೆಸ್ ಅಂತ ಹೇಳ್ತಾರಲ್ಲ. ಈಗ ನಿಮಗೆ ಗೊತ್ತದೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಲ್ಲ, ಸಮಯ ದಾಟ್ತಾ ಇದೆ. ಅದ ಕಾರಣ ಫೇರ್ವೆಲ್ ಅಡ್ರೆಸ್ ಅದನ್ನ ಪೌಲನು ಇಲ್ಲಿ ಕೊಡ್ತಾ ಇದ್ದಾನೆ. ಯಾರಿಗೆ? ಎಫೆಸದ ಹಿರಿಯರಿಗೆ. ಅವ್ರು ಎಲ್ಲಿಂದ ಬಂದ್ರು? ಎಫೆಸ್ ನಿಂದ ಮೆಲಿತಿಗೆ ಬಂದ್ರು. ಮೆಲಿತಿಗೆ ಬಂದಾಗ ಅಲ್ಲಿ ಪೌಲನು ಆ ಹಡಗ ಹೋಗುವುದಕ್ಕಾಗಿ ಕಾಯ್ದುಕೊಳ್ತಾ ಇದ್ದ. ಆ ಒಂದು ಸಮಯದ ಸದುಪಯೋಗ ಮಾಡಿಕೊಂಡು 3 ಭಾಗಗಳಲ್ಲಿ ಇದ್ದಂತ ಈ ಸಂದೇಶವನ್ನ ಲಕ್ಷ್ಯ ಕೊಟ್ಟು ಕೇಳ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ವೆರಿ ಯೂಸ್ಫುಲ್ ಇನ್ ಅವರ್ ಸ್ಪಿರಿಚುವಲ್ ಲೈಫ್. ಪೌಲನು ಪವಿತ್ರಾತ್ಮ ಪ್ರೇರಿತನಾಗಿ ಯಾವ ರೀತಿಯಾಗಿ ಸಂದೇಶ ಬೀಳ್ಕೊಡುವಂತಹ ಒಂದು ಸಂದೇಶ, ಫೇರ್ವೆಲ್ ಅಡ್ರೆಸ್ ಕೊಟ್ಟ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತೀನಿ. 18ನೇ ವಚನಕ್ಕೆ ನೀವು ಬರುವಾಗ ಅಲ್ಲಿ 18ರಿಂದ 20 ವಚನಗಳನ್ನ ನೀವು ಓದಿದ್ರೆ ಅಲ್ಲಿ ಅವನ ಸೇವೆಯ ಸಾರಾಂಶ ನೆನ್ಪಿಟ್ಕೊಡ್ರಿ. ಫಸ್ಟ್ ಪಾರ್ಟ್ ಕನ್ಸಿಸ್ಟ್ ಆಫ್ ಹಿಸ್ ಸಮರಿ ಆಫ್ ಹಿಸ್ ಮಿನಿಸ್ಟ್ರಿ ಇನ್ ಎಫೆಸ್. ಯಾವ ರೀತಿಯಾಗಿ ಸೇವೆ ಮಾಡ್ದ ಎನ್ನುವಂಥದ್ದರ ಸಾರಾಂಶವನ್ನ ಈ 18ರಿಂದ 20 ವಚನ, 18, 19, 20, 21 4 ವಚನಗಳಲ್ಲಿ ಆತ. ಎರಡನೇ ಭಾಗಕ್ಕೆ ಬರೋಣ. 22ರಿಂದ 27 ವಚನಗಳನ್ನ ನೀವು ನೋಡುವಾಗ, 5 ವಚನಗಳನ್ನು ಅಲ್ಲಿ ನೋಡುವಾಗ ಸದ್ಯದ ಸ್ಥಿತಿಗತಿಗಳು ಏನಿವೆ ಅದನ್ನ ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೆ. ಸೇವೆಯ ಸಾರಾಂಶ, ತನ್ನ ಸೇವೆಯ ಸಾರಾಂಶ. ಎರಡನೆಯದಾಗಿ ಈಗಿನ ದಿನಮಾನಗಳಲ್ಲಿ ಏನು ನಡೀತಾ ಇದೆ ಎಂಬುದನ್ನ ನೀವು ನೆನ್ಪಿಟ್ಕೊಳ್ರಿ. ನಾನು ಹೇಳ್ತೇನೆ ನಿಮಗೆ. ಮೂರನೇದಾಗಿ ಆತನೇನ್ ಹೇಳ್ತಾನೆ ಅಂತಂದ್ರೆ, ಮೂರನೇ ಒಂದು ಭಾಗ ಅದು ಮುಂದಿನ ಜವಾಬ್ದಾರಿ. ವಾಟ್ ಈಸ್ ಯುವರ್ ಫರ್ದರ್ ರೆಸ್ಪಾನ್ಸಿಬಿಲಿಟಿ? ಇಲ್ಲಿಗೆ ನಾನು ಹೋದೆ ಅಂತ ಹೇಳಿ ನೀವು ಸೇವೆ ನಿಲ್ಸುವಂಗಿಲ್ಲ. ನೀವೇನ್ ಮಾಡ್ಬೇಕು? ಆ ಸೇವೆ ಮುಂದರ್ಸ್ಕೊಂಡು ಹೋಗ್ಬೇಕು. ಅದು ನಿಮ್ಮ ಮೇಲಿನ ಒಂದು ಜವಾಬ್ದಾರಿ. ನಾನೇನ್ ಹೇಳ್ಬೇಕಾಗಿದ್ದೇನೆಲ್ಲ ನಿಮ್ಗೆ ಹೇಳಿದ್ದೇನೆ, ಕಲಿಸ್ಬೇಕಾದದ್ದನ್ನು ಕಲಿಸಿದ್ದೇನೆ, ಮಾಡಬೇಕಾದದ್ದನ್ನು ಮಾಡಿದ್ದೇನೆ. ಈಗ ನೀವು ಜವಾಬ್ದಾರಿ ನಿಮ್ಮ ಮೇಲಿದೆ ಎಂಬುದಾಗಿ ಸಾರಾಂಶ, ಆಗಿನ ಕಾಲದ ಸ್ಥಿತಿಗತಿಗಳು, ಮುಂದಿನ ಜವಾಬ್ದಾರಿ. ಈ 3 ಭಾಗಗಳಲ್ಲಿ ಇದು ಮೂರನೇ ಭಾಗ 28ರಿಂದ 35 ವಚನಗಳಲ್ಲಿ ನಮಗೆ ಕಂಡು ಬರ್ತದೆ. ನೆನ್ಪಿಟ್ಕೊಡ್ರಿ, ಬಹಳ ಸುಂದರವಾದಂತಹ ರೀತಿಯಲ್ಲಿ ಪೌಲನು ಈ ಭಾಗ ಪರಿಚ್ಛೇದಗಳನ್ನ ನಮ್ಮ ಮುಂದೆ ಇಟ್ಟಿದ್ದಾನೆ. ಹೀಗಿರುವಾಗ ಪೌಲ ಹೇಳ್ತಾನೆ 19ನೇ ವಚನದಲ್ಲಿ ತನ್ನ ಸೇವೆಯ ಬಗ್ಗೆ. ನಾನು ಹೇಳ್ದಲ್ಲ ಸಾರಾಂಶ ಏನಂತೇಳಿ. ಅವನು ಹೇಳ್ತಾನೆ, ನನ್ನ ಸೇವೆ ನಮ್ರತೆ ಮತ್ತು ಕಣ್ಣೀರಿನಿಂದ ಕೂಡಿದಂತ ಸೇವೆ ಆಗಿತ್ತು ಅಂತ ಹೇಳ್ತಾನೆ. ಅಂದ್ರೆ ಪೌಲನ ಸೇವೆ ಅಂತ ಆತನು ಮಾಡಿದಂತಹ ಒಂದು ಸೇವೆ ಆಗಿತ್ತು. ಆದ ಕಾರಣ ಫಲ ಎಷ್ಟು ಪ್ರಬಲವಾಗಿತ್ತು ಅಂತ ಹೇಳಿ ನಮಗೆ ಕಂಡು ಬರ್ತದೆ. ಈ ದಿವಸಗಳಲ್ಲಿ ಅಂತ ಸೇವೆಯ ಫಲಗಳು ಯಾಕೆ ಕಾಣುದಿಲ್ಲ? ಯಾಕಂದ್ರೆ ನಮ್ಮ ಸೇವೆಯಲ್ಲಿ ನಮ್ರತೆ ಇದೆಯೋ? ನಾವು ನೋಡೋಣ. ನಾವು ಕಣ್ಣೀರು ಸುರಿಸಿ ನಶಿಸಿ ಹೋಗುವಂತ ಆತ್ಮಗಳಿಗಾಗಿ ಸ್ವಾರ್ಥಿಯನ್ನ ತರಿಸಬೇಕು ಎಂಬಂತಹ ಒಂದು ಇಚ್ಛೆ ನಮ್ಮಲ್ಲಿ ಉಂಟು ಎಂಬುದನ್ನ ನಾವು ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕು. ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಕ್ರಿಸ್ತನನ್ನು ನಂಬಿ ರಕ್ಷಣೆ ಹೊಂದಿದ್ದೇವೆ. ನಾವು ಈ ಲೋಕದಲ್ಲಿ ಬೇರೆ ಹಾಗೆ ಜೀವಿಸ್ತಾ ಇದ್ದೇವೆ ಹೊರತು ವಿಶೇಷವಾದಂತಹ ಪೌಲನ ಜೀವಿತವನ್ನ ಅನುಕರಿಸ್ತಾ ಇಲ್ಲ. ಆದ ಕಾರಣ ಪೌಲ ಹೇಳ್ತಾನೆ, ನನ್ನ ಸೇವೆ ನಮ್ರತೆಯ ಸೇವೆ, ಕಣ್ಣೀರು ಸುರಿಸಿದಂತ ಸೇವೆ, ಅದು ಸೇವೆಯ ಯಶಸ್ಸಿಗೆ ಕಾರಣ ಆಗಿತ್ತು. ಇಂಥ ಸೇವೆ ಯಾವಾಗಲೂ ಯಶಸ್ವಿಯಾದ ಸೇವೆ ಆಗ್ತದೆ. ನೆನ್ಪಿಟ್ಕೊಡ್ರಿ, ದೀಸ್ ಆರ್ ದ ಸೀಕ್ರೆಟ್ಸ್ ಆಫ್ ಸಕ್ಸಸ್ಫುಲ್ ಮಿನಿಸ್ಟ್ರಿ. ಈ ದಿವಸಗಳಲ್ಲಿ ನಮ್ಮ ಸೇವೆ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ? ನಮ್ರತೆ ಇಲ್ಲ, ಕಣ್ಣೀರ್ ಸುರಿಸುವುದಿಲ್ಲ, ಬರ್ಡನ್ ಇಲ್ಲ, ಹಾಗೆ ನಡೀತಾ ಇದೆ. ವಿ ಆರ್ ಜಸ್ಟ್ ಮೂವಿಂಗ್ ಇನ್ ದ ಕ್ರೌಡ್, ಒನ್ ಆಫ್ ದ ಕ್ರೌಡ್. ಎಲ್ಲರೂ ಕೂಡ ನಾವು ಹೊಂಟಿದ್ದೇವೆ ಅನ್ನುವಂತಹ ಒಂದು ರೀತಿ ನಮ್ಮ ಜೀವನ ಆಗಿದೆ. ಆದ ಕಾರಣ ದುಃಖದ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಮ್ರತೆ, ಕಣ್ಣೀರಿನ ಸೇವೆ, ಅದು ಸೇವೆಯ ಒಂದು ಯಶಸ್ವಿಗೆ ಕಾರಣವಾಗಿದೆ. ಆಮೇಲೆ ಅಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ದುಃಖದ ಕಣ್ಣೀರನ್ನ ನಾನು ಸಹಿಸಿದ್ದೇನೆ. ಇದು ಆತ್ಮಗಳ ಸಲುವಾಗಿ ಕಣ್ಣೀರ್ ಬೇರೆ, ದುಃಖದ ಕಣ್ಣೀರ್ ಬೇರೆ. ಯಾಕಂದ್ರೆ ಅವನಿಗೆ ಬಂದಂತ ಶ್ರಮೆಗಳ ಮೂಲಕವಾಗಿ ಶ್ರಮೆಯನ್ನ ತಾಳಿದ್ದೇನೆ ಯೇಸು ಸ್ವಾಮಿಗೋಸ್ಕರವಾಗಿ. ಯಹೂದ್ಯರ ಒಳಸಂಚನ್ನ ನಾನು ಎದುರಿಸಿದ್ದೇನೆ. ಎಲ್ಲ ನೀವು ನೋಡಿದ್ದೀರಿ ಇದನ್ನ, ನಾನು ಹೇಳೋದ್ರ ಅವಶ್ಯಕತೆ ಇಲ್ಲ. ಯಾವ ರೀತಿಯಾಗಿ ಪೌಲ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಆತನು ಹೋಗ್ಬೇಕಾಗ್ತಿತ್ತು. ಯಾಕಂದ್ರೆ
ಯಹೂದ್ಯರು ಒಳಸಂಚು ಮಾಡಿ ಅವನನ್ನು ಹೊಡೆದು ಹಾಕ್ಬೇಕು, ಅವನ ಸೇವೆಯನ್ನ ಮುಗಿಸ್ಬಿಡ್ಬೇಕು ಎನ್ನುವಂತ ಕೆಟ್ಟ ಆಲೋಚನೆಯಿಂದ ಅವ್ರು ಬೆನ್ನು ಹತ್ಬಿಟ್ಟಿದ್ರು. ಆದ್ರೆ ಅವನು ಅದರ ಕಡೆಗೆ ಗಮನ ಇಡದೆ ಆತನು ಯೇಸು ಸ್ವಾಮಿಯ ಸೇವೆಯಲ್ಲಿ ಆತನು ಮುಂದರಿತಾ ಇದ್ದನು ಎಂಬುದಾಗಿ ನಾವು ಕಂಡು ಬರ್ತದೆ. ಮುಂದೆ ಏನಾಗ್ತದೆ ಅಂತಂದ್ರೆ 20-21 ವಚನಗಳಲ್ಲಿ ಸಭೆಗಳಲ್ಲಿ ಮನೆಗಳಲ್ಲಿ ಉಪದೇಶ ಮಾಡಿದೆ ಅಂತ ಹೇಳ್ತಾನೆ. ಸಭೆಗಳಲ್ಲಿ ನಾನು ಬೇರೆ ಬೇರೆ ಸಭೆಗಳಿಗೆ ಹೋಗ್ತಾ ಇದ್ದೆ, ಮನೆಗಳಿಗೆ ಹೋಗ್ತಾ ಇದ್ದೆ. ಕೆಲವು ಸಭೆಗಳು ಮನೆಯಲ್ಲಿಯೂ ಕೂಡ್ತಾ ಇದ್ದವು. ಅಂಥ ಸೇವೆ ನನ್ನದಾಗಿತ್ತು ಅಂತ ಹೇಳಿ ಸೇವೆಯ ಸಾರಾಂಶವನ್ನ ಆತನು ಹೇಳ್ತಾ ಇದ್ದಾನೆ. ಮನೆಗಳಲ್ಲಿ ಉಪದೇಶ ಮಾಡ್ತಾ ಇದ್ದೆ. ಗ್ರೀಕರು, ಯಹೂದ್ಯರು ರಕ್ಷಣೆ ಹೊಂದಲಿ ಎಂಬಂಥ ಖಂಡಿತವಾದಂಥ ಬೋಧನೆಯನ್ನ ನಾನು ಮಾಡ್ತಾ ಇದ್ದೆ. ಕೇವಲ ಯಹೂದ್ಯರಿಗಾಗಿ ಅಲ್ಲ, ಗ್ರೀಕರಿಗಾಗಿಯೂ ನಾನು ಮಾಡ್ತಾ ಇದ್ದೆ, ಅನ್ಯರಿಗಾಗಿಯೂ ಸಹ ನಾನು ಮಾಡ್ತಾ ಇದ್ದೆ ಎಂಬುದಾಗಿ ಪೌಲನು ತನ್ನ ಸೇವೆಯ ಸಾರಾಂಶವನ್ನ ಹೇಳ್ತಾ ಇದ್ದಾನೆ. ಪೌಲನ ಜೀವಿತದಲ್ಲಿ ಪವಿತ್ರಾತ್ಮನ ನಡೆಸುವಿಕೆ ಎಷ್ಟು ಪ್ರಾಮುಖ್ಯವಾಗಿತ್ತು ಎಂಬುದಾಗಿ ನಮಗೆ ಅಲ್ಲಿ ಕಂಡು ಬರ್ತದೆ. ಪ್ರತಿ ಶಹರದಲ್ಲಿ ಬೇಡಿಗಳು, ಸಂಕಟಗಳು ಕಾದಿವೆ ಎಂದು ಪವಿತ್ರಾತ್ಮನ ಅವನಿಗೆ ತಿಳಿಸ್ತಾ ಇದ್ದ. ನಿನ್ನ ಸೇವೆ ಸುಲಭ ಅಂತ ತಿಳ್ಕೊಳ್ಬೇಡ. ಈ ಒಂದು ಸ್ಥಳಕ್ಕೆ ನೀನು ಹೋಗ್ತಾ ಇದ್ದಿ, ಫಾರ್ ಎಕ್ಸಾಂಪಲ್ ಎಫೆಸ್ ಅಥವಾ ಕೊರಿಂತ ಅಥವಾ ಮತ್ತೆ ಬೇರೆ ಸ್ಥಳಗಳಲ್ಲಿ ಬೇಡಿಗಳು ಕಾದಿವೆ ಎಂಬುದನ್ನ ನೆನಪಿಟ್ಕೊಂಡು ಮಾಡು ಎಂಬುದಾಗಿ ಅಲ್ಲಿ ಪೌಲನು ತನ್ನ ಒಂದು ಸಾರಾಂಶವನ್ನು ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಪ್ರತಿ ಶಹರದಲ್ಲಿ ಬೇಡಿಗಳು, ಸಂಕಟಗಳು ಕಾದಿವೆ ಎಂಬುದಾಗಿ ಅರುಹು ಅವನಲ್ಲಿ ಇತ್ತು. ಆದರೆ ಅದಕ್ಕೆ ಅವನು ಹೆದರ್ಲಿಲ್ಲ. ಹಿ ವಾಸ್ ನಾಟ್ ಅಫ್ರೇಡ್. ಬೇಡಿಗಳು ಬರ್ಲಿ, ಕಾಲಿಗೆ ಕೊಳ ಹಾಕ್ಲಿ, ನನ್ನನ್ನು ಸೆರೆಯಲ್ಲಿ ಹಾಕ್ಲಿ, ಆದ್ರೆ ನಾನು ಅಂಜುವುದಿಲ್ಲ ಎಂಬ ಒಂದು ದೃಢ ನಿರ್ಧಾರದಿಂದ ಅವನು ಸೇವೆ ಮಾಡುವನಾಗಿ ಕಂಡು ಬರ್ತಾನೆ. ಯೆರೂಸಲೇಮಿಗೆ ಹೋಗುವುದು ದ್ರವ್ಯ ಸಹಾಯ ಮತ್ತು ಅಲ್ಲಿದ್ದಂತ ಬಡವರಿಗೆ ಮುಟ್ಟಿಸಬೇಕು ಎನ್ನುವಂತಹ ಒಂದು ಉದ್ದೇಶ ಒಂದಾಗಿತ್ತು ಅಂತ ಹೇಳಿ ನಮಗ 23ನೇ ವಚನ ತಿಳಿಸ್ತದೆ. 24ನೇ ವಚನಕ್ಕೆ ಬರುವಾಗ ಪ್ರಾಣದ ಪರವೇ ಪೌಲನಿಗೆ ಇರ್ಲಿಲ್ಲ. ದೇವರ ಕೃಪೆಯ ಸ್ವಾರ್ಥೆಯನ್ನ ಪ್ರಕಟಿಸಬೇಕೆಂಬಂತಹ ಒಂದೇ ಒಂದು ಅಪೇಕ್ಷೆ ಅವನ ಮುಂದೆ ಇತ್ತು. ಸ್ವಾರ್ಥೆಯನ್ನ, ದೇವರ ಕೃಪೆಯ ಸ್ವಾರ್ಥೆಯನ್ನು ನಾನು ಪ್ರಕಟಿಸಬೇಕು ಎಂಬಂತ ಒಂದೇ ಅಪೇಕ್ಷೆ ಅವನಿಗೆ ಇತ್ತು ಅಂತ ಹೇಳಿ ಹೇಳ್ತಾನೆ. ಅದು ಅವನ ಓಟವಾಗಿತ್ತು. ದಟ್ ವಾಸ್ ಹಿಸ್ ರನ್. ಹಿ ವಾಸ್ ರನ್ನಿಂಗ್ ಎ ರೇಸ್. ಯಾಕೆ ಉದಾಹರಣೆ ಅವನು ಕೊಡ್ತಾ ಇದ್ದಾನೆ ಅಂತಂದ್ರೆ, ಓಟ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಗುರಿ ಇರ್ತದೆ. ಯು ಹ್ಯಾವ್ ಟು ರೀಚ್ ದ ಎಂಡ್, ದೆನ್ ಓನ್ಲಿ ಯು ವಿಲ್ ಬಿ ಸಕ್ಸಸ್ಫುಲ್. ಆದ ಕಾರಣ ಆ ಓಟ, ಸ್ವಾರ್ಥ ಸೇವೆ ಅದೊಂದು ಓಟ ಆಗಿತ್ತು ಅಂತ ಹೇಳಲಿಕ್ಕೆ ಕಾರಣ ಏನಂತಂದ್ರೆ, ಆ ಗುರಿಯನ್ನು ನಾನು ಮುಟ್ಟಬೇಕು ಎನ್ನುವಂತ ಒಂದು ಹಂಬಲ ಅವನಲ್ಲಿ ಇತ್ತು ಅಂತ ಹೇಳಿ ಅಲ್ಲಿ ಆತನು ಹೇಳ್ತಾನೆ. 25ನೇ ವಚನ, ಪೌಲನು ಸಹೋದರಿಗೆ ಒಂದು ವೇಳೆ ಯೆರೂಸಲೇಮಿಂದ ಅಲ್ಲಿ ನಾನು ಉಳಿದು ಬಂದರೂ ಸಹ ನಾನು ತಿರುಗಿ ನಿಮ್ ಕಡೆ ಬರ್ಲಿಕ್ಕೆ ಆಗುದಿಲ್ಲ. ನಾನು ರೋಮಕ್ಕೆ ಹೋಗ್ತೇನೆ, ಅಲ್ಲಿ ಏನಾಗ್ತದೆ ನನ್ಗೆ ಗೊತ್ತಿಲ್ಲ. ಆದ್ರೆ ಒಂದ್ ವೇಳೆ ಪವಿತ್ರಾತ್ಮನು ನನ್ನ ತಿರುಗಿ ಕರ್ಕೊಂಡು ಬಂದ್ರೆ ನಿಮ್ ಕಡೆಗೆ ಬರೋದಿಲ್ಲ ನಾನು. ವೈ? ರೋಮ್ ಮತ್ತು ಸ್ಪೇನ್ಗಳಿಗೆ ಹೋಗಿ ನಾನು ಸ್ವಾರ್ಥ ಸಾರಬೇಕಾಗಿದೆ. ರೋಮ್ ಶಹರಕ್ಕೆ ಹೋಗ್ಬೇಕು, ಸ್ಪೇನ್ ದೇಶಕ್ಕೆ ಹೋಗ್ಬೇಕು, ಅಲ್ಲಿ ನಾನು ಸ್ವಾರ್ಥೆಯನ್ನು ಸಾರಬೇಕು. ಆದ ಕಾರಣ ನಾನು ತಿರುಗಿ ಬರ್ತೇನೆ ಅಂತೇಳಿ ನಿರೀಕ್ಷೆ ಮಾಡಬೇಡ್ರಿ. ನನ್ನ ಸಲುವಾಗಿ ನಾನು ಹೆಂಗೆ ದೇವ್ರು ನನ್ನ ನಡೆಸ್ತಾನೆ ಆ ರೀತಿಯಾಗಿ ನಾನು ಮಾಡಬೇಕಾಗಿದೆ. ಕಾರಣ ನಿಮ್ಮನ್ನು ನೋಡ್ಲಿಕ್ಕೆ ಆಗದು ಎಂಬುದಾಗಿ ಹೇಳ್ಬಿಟ್ಟ. ಅವನು ನೇರವಾಗಿ ಹೇಳ್ತಾನೆ, ನನ್ಗೆ ನಿಮ್ಮನ್ನ ನೋಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಾನು ತಿರುಗಿ ಒಂದ್ ವೇಳೆ ಉಳಿದು ಬಂದ್ರೆ ರೋಮ್ ಮತ್ತು ಸ್ಪೇನ್, ದಟ್ ಈಸ್ ಮೈ ಟಾರ್ಗೆಟ್ ಸಿಟೀಸ್. ಆದ ಕಾರಣ ಅಲ್ಲಿ ನಾನು ಹೋಗ್ಬೇಕು. 26ನೇ ವಚನದಲ್ಲಿ ನಾವು ಎಫೆಸ್ದವರೇ ಯೇಸು ಕ್ರಿಸ್ತರನ್ನು ನಂಬದೆ ಹೋದ್ರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಯಾಕಂದ್ರೆ ನಾನು ಸ್ವಾರ್ಥಿಯನ್ನು ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೇನೆ ಅಂತ ಹೇಳ್ತಾನೆ. ನಾನು ಸ್ವಾರ್ಥಿಯನ್ನ ಸ್ಪಷ್ಟವಾಗಿ ನಿಮಗ ಹೇಳಿದ್ದೇನೆ. ಆದ ಕಾರಣ ಅದರ ಜವಾಬ್ದಾರಿ ನಿಮ್ಮ ಮೇಲಿದೆ. ನೀವು ನಂಬಲಿಲ್ಲ ಅಂತಂದ್ರೆ ಅದರ ಜವಾಬ್ದಾರಿ ನನ್ನದಲ್ಲ. ಯಾಕಂದ್ರೆ ಹೇಳುವಂತ ಕೆಲಸ ನಾನು ಮಾಡಿದ್ದೇನೆ. ನೀವು ನಂಬದೆ ಹೋದ್ರೆ ನಾಶನಕ್ಕೆ ನೀವೇ ಹೊಣೆ ಅಂತ ಹೇಳಿ ಆತನು ಹೇಳಿಬಿಟ್ಟ. He had to say it because it was a serious matter. ಆದ ಕಾರಣ ಅವನು ಹೇಳಿಬಿಟ್ಟ. ಏನಂತ, ನೀವು ನಂಬದಿದ್ರೆ ಅದಕ್ಕೆ ನೀವು ಹೊಣೆ. ನಾನು ಹೇಳಬೇಕಾದದ್ದು ನಾನು ಹೇಳಿದ್ದೇನೆ, ಮರೆಮಾಚದೆ ಹೇಳಿದ್ದೇನೆ, ಪ್ರಸಂಗ ಮಾಡಿ ಹೇಳಿದ್ದೇನೆ, ಆಮೇಲೆ ನಿಮ್ಮನ್ನ ಕಲಿಸಿದ್ದೇನೆ. ನೋಡ್ರಿ, ಅವನು 3 ವಿಷಯಗಳನ್ನು ಹೇಳ್ತಾನೆ 27ನೇ ವಚನದಲ್ಲಿ. ಒಂದನ್ನು ಮರೆಮಾಚದೆ
ಪ್ರಸಂಗಿಸಿದ್ದೇನೆ, ಮೊದಲನೇದಾಗಿ ಪ್ರಸಂಗ ಮಾಡಿದ್ದೇನೆ ಅಂತ ಹೇಳ್ತಾನೆ. ಎರಡನೇದಾಗಿ ಕಲಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ. ಮೂರು, ಮೊದಲನೇದಾಗಿ ಪ್ರಸಂಗ ಮಾಡ್ತಾನೆ, ಎರಡನೇದಾಗಿ ಕಲಿಸಿದ್ದೇನೆ ಎಂಬುದಾಗಿ ಹೇಳ್ತಾನೆ, ಮೂರನೇದಾಗಿ ಬೋಧಿಸಿದ್ದೇನೆ. ಇವೆಲ್ಲ ಬೇರೆ ಬೇರೆ. ಪ್ರಸಂಗಿಸುವುದು ಬೇರೆ, ಕಲಿಸುವುದು ಬೇರೆ, ಬೋಧಿಸುವುದು ಬೇರೆ. ಇವುಗಳನ್ನ ನಾನು ಪ್ರಕಟಿಸಿದ್ದೇನೆ ಎಂಬುದಾಗಿ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ. ನೋಡ್ರಿ, ಎಷ್ಟು ಅವನ ಸೇವೆ ಎಷ್ಟು ವೈವಿಧ್ಯಮಯವಾದಂತ ಸೇವೆ ಆಗಿದೆ. ಆತನು ಮಾಡುವಂತ ಸೇವೆ ಎಷ್ಟು ಅದ್ಭುತವಾದಂತ ಸೇವೆ ಆಗಿತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ನೋಡಿ, ಅವನು ಹೇಳುವಂತ ಮಾತುಗಳು: ಪ್ರಸಂಗಿಸಿದ್ದೇನೆ, ಕಲಿಸಿದ್ದೇನೆ, ಬೋಧಿಸಿದ್ದೇನೆ, ಪ್ರಕಟಿಸಿದ್ದೇನೆ. 4 ವಿಷಯಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸ್ವರಕ್ತದಿಂದ ಸಂಪಾದಿಸಿದಂತ ಸಭೆ, ಅದು ಯೇಸು ಕ್ರಿಸ್ತರ ಮೂಲಕವಾಗಿ ಸ್ಥಾಪಿಸಲ್ಪಟ್ಟಂತ ಸಭೆ. ಪವಿತ್ರಾತ್ಮ ನಿಮ್ಮನ್ನು ಹಿಂಡಿನ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾನೆ. ನೀವೇನಾಗಿದ್ದೀರಿ? ಯು ಆರ್ ದ ಎಲ್ಡರ್ಸ್. ನೀವು ಹೊಣೆಗಾರರಾಗಿದ್ದೀರಿ. ಆತ್ಮಗಳ ಹೊಣೆ ನಿಮ್ಮ ಮೇಲೆ ಇದೆ. ಅವರನ್ನ ಕಾವಲು ಮಾಡ್ರಿ ಅಂತ ಹೇಳ್ತಾನೆ. ಗಾರ್ಡ್ ದೆಮ್. ಇಂಗ್ಲಿಷ್ ನಲ್ಲಿ ಬಹಳ ಸುಂದರವಾದಂತ ವಚನ. ಗಾರ್ಡ್ ಮಾಡ್ರಿ ಅಂತ ಹೇಳ್ತಾನೆ. ಯಾಕೆ ಅಂತಂದ್ರೆ ಬಹಳಷ್ಟು ಏನಾಗಿದ್ದಾರೆ ಅಂದ್ರೆ ಸುಳ್ಳು ಬೋಧಕರು ಬಂದಿದ್ದಾರೆ, ಸುಳ್ಳು ಪ್ರವಾದಿಕರು ಬರ್ತಾರೆ. ಆದ ಕಾರಣ ಅವರನ್ನ ಕಾವಲು ಮಾಡ್ರಿ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ನಾನು ನಿಮಗೆ ಕ್ರೂರವಾದಂತಹ ತೋಳಗಳು, ಸುಳ್ಳು ಬೋಧಕರು, ಸತ್ಯವನ್ನ ತಿರುಚುವವರು ಪದೇ ಪದೇ ಎಚ್ಚರಿಸ್ತಾನೆ. ಇವ್ರ ಸಲುವಾಗಿ ನೀವು ಎಚ್ಚರವಾಗಿರ್ರಿ. ಯಾರಿಗೆ ಹೇಳ್ತಾ ಇದ್ದಾನೆ? ಎಫೆಸದ ಹಿರಿಯರಿಗೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವ್ಯತ್ಯಾಸ ಬೋಧನೆ ಮಾಡ್ತಾರೆ. ಅವರ ಬೋಧನೆಯೇ ಆಗಿರ್ತದೆ, ಬೇರೆನೇ ಆಗಿರ್ತದೆ. ಅವರ ಸ್ವಾರ್ಥ ಬೇರೆನೇ ಆಗಿರ್ತದೆ. ಆದ ಕಾರಣ ನೀವು ಏನ್ ಮಾಡ್ರಿ? ಬಹಳವಾಗಿ ಎಚ್ಚರ, ಗಾರ್ಡ್ ಮಾಡ್ರಿ, ಅವ್ರನ್ನ ಕಾಯಿರಿ ಎಂಬುದಾಗಿ ಹೇಳ್ತಾನೆ. ಸಾಮಾನ್ಯವಾದಂತಹ ವರ್ಡ್ ಇಲ್ಲ, ಬಹಳ ಇಂಪಾರ್ಟೆಂಟ್ ಇದೆ. ಕಾವಲರ್ರಿ. ಕಾವಲುಗಾರ ಎದಕ್ಕಿರ್ತಾರೆ? ಕಾಯ್ಲಿಕ್ಕಿರ್ತಾರೆ. ಆದ ಕಾರಣ ಹಿರಿಯರೇ ನೀವು ಕಾವಲುಗಾರರಾಗಿರ್ರಿ, ಅವರನ್ನ ನೀವು ಕಾಯಿರಿ ಎಂಬುದಾಗಿ. ಪೌಲನು ಅವರನ್ನು ದೇವರ ಹಸ್ತಗಳಿಗೆ ಒಪ್ಪಿಸಿ ಮುಂದೆ ಆತನ ವಾಕ್ಯಕ್ಕೆ ಒಪ್ಪಿಸಿಕೊಡ್ತಾನೆ. ದೇವರ ವಿಶ್ವಾಸ, ನಂತರ ಆತನ ವಾಕ್ಯಕ್ಕೆ ಒಪ್ಪಿಸಿಕೊಡ್ತಾನೆ. ಫಸ್ಟ್ ಏನಂತಂದ್ರೆ ದೇವರಲ್ಲಿ ವಿಶ್ವಾಸ, ಅನಂತರ ಆತನ ವಾಕ್ಯಗಳಲ್ಲಿ ವಿಧೇಯತೆ. ಅದೇನ್ ಮಾಡ್ತಾನೆ ಅಂತಂದ್ರೆ ನಮ್ಮ ಆತ್ಮೀಯ ಉನ್ನತಿಗೆ ನಮ್ಮನ್ನು ನಡೆಸ್ತದೆ. ನೋಡ್ರಿ, ಎಷ್ಟು ಸುಂದರವಾದಂತ ವಿಚಾರಗಳು. ದೇವರ ಹಸ್ತಗಳಿಗೆ ಅವನು ಒಪ್ಪಿಸ್ಕೊಡ್ತಾನೆ ಅಂತಂದ್ರೆ ದೇವರಲ್ಲಿ ಅವರು ವಿಶ್ವಾಸ ಇಡಬೇಕು ಮೊದಲೇದ್ದು. ಎರಡನೇದಾಗಿ ದೇವರ ವಾಕ್ಯವನ್ನ ಅನುಸರಿಸಿ ನಡೆಯಬೇಕು ಅಂತಂದ್ರೆ ವಿಧೇಯರಾಗಿ ಬಾಳಬೇಕು. ಆಗೇನಾಗ್ತಂತಂದ್ರೆ ಆತ್ಮೀಯ ಜೀವನದಲ್ಲಿ ಅವರು ಉನ್ನತಿಗೆ ಹೋಗ್ತಾರೆ, ಪ್ರೋಗ್ರೆಸ್ ಆಗ್ತದೆ ಅವರ ಜೀವನದಲ್ಲಿ ಅಂತ ಹೇಳಿ ಆತ್ಮಿಕವಾಗಿ ಅವ್ರನ್ನ ಕಟ್ಟುತ್ತದೆ. ಇಟ್ ಬೈಂಡ್ಸ್ ದೆಮ್ ಅಂಡ್ ಇಟ್ ಬಿಲ್ಡ್ಸ್ ದೆಮ್ ಎಂಬುದಾಗಿ ಹೇಳ್ತದೆ. ಆತ್ಮೀಯ ಜೀವನದಲ್ಲಿ ವೃದ್ಧಿಯನ್ನ ತರ್ತದೆ, ಅಭಿವೃದ್ಧಿ ಅವರನ್ನು ಪಡ್ಕೊಳ್ತಾರೆ. ಇದು ಎಲ್ಲರಿಗೂ ಅನ್ವಯಿಸ್ತದೆ. ಅದಂದ್ರೆ ಅದಕ್ಕೆ ಕ್ರೈಸ್ತರಿಗೂ ಮತ್ತು ಹಿರಿಯರಿಗೂ ಸಹ ಶುದ್ಧೀಕರಿಸಲ್ಪಟ್ಟವರು ಸ್ವಾಸ್ಥ್ಯವಾಗಿ ಸ್ವಾಸ್ಥ್ಯವನ್ನು ಸಹ ಅಲ್ಲಿ ಹೇಳ್ತಾನೆ ಆತನು. ಏನಂತೇಳಿ, ಇನ್ಹೆರಿಟನ್ಸ್ ಇಸ್ ದೇರ್ ಫಾರ್ ಯು ಇನ್ ಹೆವನ್ ಎಂಬುದಾಗಿ. ಮುಂದೆ ನಾವು ಮುಂದೆರಡು ವಚನ ಹೇಳಿ ಮುಗಿಸ್ತೇನೆ, ಸಮಯಕ್ಕೆ ಆಗಿದೆ. 33-34ರಲ್ಲಿ ಪೌಲನು ಏನ್ ಹೇಳ್ತಾನೆ? ತಾನಾಗಿಯೇ ಮತ್ತು ಇತರರಿಗಾಗಿಯೂ ಕೈ ಕೆಲಸ ಮಾಡಿ ನಾನು ನನ್ನ ಉಪಜೀವನ ಮಾಡಿದ್ದೇನೆ. ಅಂದ್ರೆ ನನ್ನ ಹೊಟ್ಟೆಗಷ್ಟೇ ಅಲ್ಲ, ಇತರರ ಕೊರತೆಯನ್ನು ಸಹ ನಾನು ನೀಗಿಸಿದ್ದೇನೆ. ಆದ ಕಾರಣ ಯು ಆಲ್ಸೋ ಬಿ ಬಿಸಿ. ಆಲಸಿಗಳಾಗಿರ್ಬೇಡ್ರಿ. ಬಿ ಬಿಸಿ ಇನ್ ದ ಲಾರ್ಡ್ಸ್ ವರ್ಕ್ ಅಂಡ್ ಆಲ್ಸೋ ಟೇಕ್ ಕೇರ್ ಅಂಡ್ ಹೆಲ್ಪ್ ದೋಸ್ ಹೂ ಆರ್ ಇನ್ ನೀಡ್ ಎಂಬುದಾಗಿ ಹೇಳ್ತಾನೆ. ಕೊರತೆಯನ್ನ ನಾನು ನೀಗಿಸಿದ ಕಾರಣ ನಾನು ಯಾರಿಂದ ಏನೂ ಅಪೇಕ್ಷಿಸ್ಲಿಲ್ಲ. ನೋ ಗಿಫ್ಟ್ಸ್. ಬೆಳ್ಳಿನೂ ಬೇಡ, ಬಂಗಾರನು ಬೇಡ, ಹಣನು ಬೇಡ, ಏನು ಬೇಡ. ಐ ಹ್ಯಾವ್ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಫ್ರಮ್ ಎನಿಬಡಿ ಅಂತ ಹೇಳ್ತಾರೆ. ನೀವೇನ್ರೆ ಕೊಟ್ರೆ ಅದನ್ನ ನಾನು ಹೋಗಿ ಮುಟ್ಸು ಕೆಲಸ ಮಾಡ್ತೇನೆ. ನಾನು ಈಗ ಯೆರೂಸಲೇಮಿಗೆ ಹೊಂಟೇನೆ ಅದರ ಸಲುವಾಗಿ. ಆದ ಕಾರಣ ಇದೇ ಮಾದರಿ ಇದನ್ನ ನಿಮ್ ಮುಂದೆ ಇಟ್ಟಿದ್ದೇನೆ ಅಂತ ಹೇಳ್ತಾನೆ. 35ನೇ ವಚನ, ಕೊನೆಯ ವಚನ. ನೀವು ಹೀಗೆ ಮಾಡ್ರಿ, ದುಡಿದು ಬಲಹೀನರಿಗೆ ಸಹಾಯ ಮಾಡ್ರಿ, ಬಲ ಇಲ್ದವರಿಗೆ ಸಹಾಯ ಮಾಡ್ರಿ, ಉತ್ತೇಜನ ಕೊಡ್ರಿ ಅಂತ ಹೇಳಿ ಯಾರು ಹೇಳ್ತಾರೆ? ಕರ್ತನಾದ ಯೇಸು ಕ್ರಿಸ್ತರೇ ಹೇಳಿದ್ದಾರೆ. ಮತ್ತು ಪೌಲನು ಸಹ ಹೇಳಿದ್ದಾನೆ. ಕೊರಿಂಥದವರಿಗೆ ಬರೆದ ಪತ್ರದಲ್ಲಿ ಒಂದು ಮಾತು ಹೇಳಿದ್ದಾನೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ. ನಾವು ಎಷ್ಟೋ ಸಲ ಏನ್ ಮಾಡ್ತೇವೆ? ವಿ ಗೋ ಆನ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಅದರ್ಸ್, ಬಟ್ ಗಿವಿಂಗ್ ಈಸ್ ಮೋರ್ ದೆನ್ ಗೆಟಿಂಗ್ ಅಂತ ಹೇಳಿ ನಮಗ ಇಲ್ಲಿ ಹೇಳಲಾಗಿದೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ.
ನೆನ್ಪಿಡ್ರಿ ಅಂತ ಹೇಳ್ತಾನೆ. ಕೊನೆಯದಾಗಿ 36ನೇ ವಚನದಲ್ಲಿ ಹೇಳ್ತಾನೆ, ಕೊನೆ ಹೊರಡುವಂತ ಸಮಯ ಬಂತು. ದುಃಖ ತಡೆಯಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಪೌಲನು ಮೊಣಕಾಲೂರಿ ಅವರನ್ನೆಲ್ಲಾ ಕೂಡಿಸಿ ಅವ್ರು ಕೂಡ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡಿ ಅವರಿಗೆ ಬಹಳ ಪ್ರೋತ್ಸಾಹ ಕೊಡ್ತಾನೆ. ಅವರಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ, ಬಹಳವಾಗಿ ಹತ್ತರಂತ ಅಲ್ಲಿ ಹೇಳ್ತಾನೆ ನೋಡ್ರಿ, ಬಹಳವಾಗಿ ಹತ್ತರ. ದೇ ವರ್ ನಾಟ್ ಏಬಲ್ ಟು ಡಿಪಾರ್ಟ್ ಹಿಮ್. ಯಾಕಂದ್ರೆ ಅಷ್ಟು ಅವ್ರು ಕೂಡ ಆತನು ಹೊಂದಿಕೊಂಡು ಹೋಗ್ಬಿಟ್ಟಿದ್ದ. ದೇವರ ಸೇವೆಯಲ್ಲಿ ಅಷ್ಟು ಅವ್ರು ಕೂಡ ಒಟ್ಟಿಗೆ ಹೋಗ್ಬಿಟ್ಟಿದ್ದ. ಆದ ಕಾರಣ ಅವ್ರು ಬಹಳವಾಗಿ ಹತ್ತರು ಅಂತ ಹೇಳಿ ನೋಡ್ತೇವೆ. ಅವರ ಪ್ರೀತಿಯ ಬಂಧನದಿಂದ ಕಟ್ಟಲ್ಪಟ್ಟವರಾಗಿ ಅಗಲುವಿಕೆಯ ದುಃಖವನ್ನು ತಾಳದಂತ ಸ್ಥಿತಿಗೆ ಅವರು ಮುಟ್ಟಿಬಿಟ್ಟಿದ್ರು. ಪೌಲ ಹೇಳ್ತಾನೆ, ಇನ್ನು ಮೇಲೆ ನಿಮ್ಮ ಮುಖವನ್ನು ಕಾಣುವುದಿಲ್ಲ ಎಂದಾಗ ದುಃಖ ಬಂದ್ಬಿಡ್ತು ಅವ್ರಿಗೆ. ಅವರು ಅವನೇನ್ ಮಾಡ್ಬಿಟ್ರು ಅಂದ್ರೆ ಕೊರಳನ್ನ ಅಪ್ಪಿಕೊಂಡು ಅವನನ್ನ ಅವರು ಮುದ್ದಿಟ್ರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಆಮೇಲೆ ಭಾರವಾದ ಹೃದಯದಿಂದ ಅವರು ಬೀಳ್ಕೊಟ್ರು ಅಂತ ಹೇಳ್ತಾರೆ. ಸೊ ಸೆಂಡ್ ಆಫ್ ಮೆಸೇಜ್ ಆಯ್ತು, ಫೇರ್ವೆಲ್ ಅಡ್ರೆಸ್ ಆಯ್ತು, ಇವೆಲ್ಲವುಗಳನ್ನ ಹೇಳಿದ ಮೇಲೆ ಅವರು ಹೃದಯದಿಂದ ಅವನನ್ನ ತುಂಬಿದ ಭಾರವಾದಂತ ಹೃದಯದಿಂದ ಅವನನ್ನ ಅವರು ಬೀಳ್ಕೊಡ್ತಾರೆ. ಎಲ್ಲಿ ಯೆರೂಸಲೇಮಿಗೆ ಹೋಗ್ಲಿಕ್ಕಿದ್ದಾನೆ. ಆಮೇಲೆ ಅಲ್ಲಿದ್ದಂತಹ ಬಡವರಿಗೆ, ಬಡ ಕ್ರೈಸ್ತರಿಗೆ ಸಹಾಯವನ್ನು ಒಪ್ಪಿಸುವುದಕ್ಕಾಗಿ ಪೌಲನ ಸೇವೆಯ ಫಲ ಅದೇನಾಗಿತ್ತು ಅಂತಂದ್ರೆ ಪ್ರೀತಿಯ ಒಂದು ಪ್ರದರ್ಶನ ಆಗಿ. ಪೌಲನ ಸೇವೆಯ ಫಲ ಪ್ರೀತಿಯ ಪ್ರದರ್ಶನ. ಅವರು ಆ 3 ವರ್ಷ 3 ತಿಂಗಳು ಸಾಧಾರಣ ಮಾಡಿದಂತ ಕೆಲಸ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ಅವರು ಎಲ್ಲರೂ ಆ ಪ್ರೀತಿಯ ಒಂದು ಪ್ರದರ್ಶನವನ್ನ ಅಲ್ಲಿ ಮಾಡ್ತಾ ಇದ್ದಾರೆ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. ಆದ ಕಾರಣ ಎಲ್ಲಾ ವಿಷಯಗಳನ್ನ ನಾವು 20ನೇ ಅಧ್ಯಾಯದಲ್ಲಿ ಕಂಡುಕೊಂಡಿದ್ದೇವೆ. ಆದ ಕಾರಣ ನಾನು ರಿಪೀಟ್ ಮಾಡೋದಿಲ್ಲ. ಇವುಗಳನ್ನ ನೆನಪಿಟ್ಕೊಂಡು ಮೆಲುಕು ಹಾಕ್ರಿ, ತಿಳ್ಕೊಳ್ರಿ. ಆಗ ನೀವು ಅದರಿಂದ ಸಾಕಷ್ಟು ಆತ್ಮೀಯ ಪ್ರಯೋಜನ ಪಡ್ಕೊಳ್ತೀರಿ, ಆತ್ಮೀಯ ಆಶೀರ್ವಾದ ಹೊಂದ್ಕೊಳ್ತೀರಿ, ಆತ್ಮೀಯ ರೀತಿಯಲ್ಲಿ ಬೆಳವಣಿಗೆಯಿಂದ ನೀವು ಮುಂದೆ ಸಾಗ್ಲಿಕ್ಕೆ ಸಾಧ್ಯವಾಗ್ತದೆ. ದೇವ್ರು ಹೀಗೆ ಮಾಡ್ಲಿಕ್ಕೆ ನಮ್ಮೆಲ್ಲರಿಗೆ ತನ್ನ ಸಹಾಯವನ್ನು ಕೊಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ.